ಒಬ್ಬೊಬ್ಬರನ್ನ ಕ್ಷಮಿಸುವುದಾಚ. ಇನ್ನು ಮೇಲಾದ್ರಪ್ಪ ನಿನ್ನ ಮರಳಿಗೆ ಎಲ್ಲರೂ ರೆಡಿ ಮಾಡು ರಾಜ. ರೆಡಿ ಮಾಡಪ್ಪ. ಲೋಕದೊಳಗೆ ಅದು ಒಳಗಡೆ ಹೋಗಿ ಮುಳುಗದಂತೆ ಕರ್ತನೆಪ್ಪ. ನಿನ್ನ ಅಭಿಷೇಕದೊಳಗಡೆ ಬರುವಂತೆ ನಿನ್ನ ಮಕ್ಕಳ ನೀನೇ ಅಪ್ಪ ಯೇಸು ಸ್ವಾಮಿಯಪ್ಪ. ನಿನ್ನ ಮಾರ್ಗದಲ್ಲಿ ನಡೆಯುವುದಾಗಲಿ, ನಿನ್ನ ಮಾರ್ಗದಲ್ಲಿ ನಡೆಯುವುದಾಗಲಿ ರಾಜ್ಯ. ನಿನ್ನ ಮಾರ್ಗದಲ್ಲಿ ನಡೆಸಪ್ಪ. ನಾನೇ ಸತ್ಯ ಮಾರ್ಗ ಜೀವ ಅಂತ ಹೇಳಿದ್ಯಾ ರಾಜ್ಯ. ನಾನೇ ಸತ್ಯ ಮಾರ್ಗ ಜೀವ. ನಿನ್ನ ಮಾರ್ಗ ಸಮುದ್ರದ ಮಧ್ಯದಲ್ಲಿ ನಿನ್ನ ಮಾರ್ಗನ ಡೋರ್ನ ಓಪನ್ ಮಾಡಿದೆ ರಾಜ. ಸಮುದ್ರದ ಮಧ್ಯದಲ್ಲಿ ನಿನ್ನ ಮಾರ್ಗನ ದಾರಿನ ಓಪನ್ ಮಾಡಿದೆ. ಓಪನ್ ಆಗಲಿ, ಓಪನ್ ಆಗಲಿ, ಓಪನ್ ಆಗಲಿ, ಓಪನ್ ಆಗಲಿ, ಓಪನ್ ಆಗಲಿ, ಓಪನ್ ಆಗಲಿಪ್ಪ. ಯಾರು ಮೂಲೆಗಳಲ್ಲಿ ಯೇಸು ಯೇಸು ಅಂತ ಹೇಳ್ತಾ ಇದಾರಪ್ಪ, ಅವರೆಲ್ಲ ವಾಟಿ ಒಳಗಡೆ ಬರ್ಲಿ ರಾಜ. ಬರ್ಲಿ ರಾಜ ಯೇಸು ಸ್ವಾಮಿ. ಎಲ್ಲ ಜಾತಿ ಜನರು ಆಫೀಸ್ ಬಂದು ದೇವಾಗ್ತಲ್ಲಪ್ಪ. ಪಾತಾಳ ಮೃತ್ಯು ಸ್ವರ್ಗ ಯೇಸು ಅಡ್ಡ ಬೀಳುವುದಾಗಲಿ ಕರ್ತನೆ, ಅಡ್ಡ ಬೀಳುವುದಾಗಲಿ. ಓ ಈ ಸೇವೆ ಅಪ್ಪ, ಈ ಸೇವೆ ಆ ಯೇಸು ಎಂಬ ನಾಮ ಅದು ಪರಿಶುದ್ಧವಾದದ್ದು ಅಪ್ಪ. ಈ ನಿನ್ನ ನಾಮಕ್ಕೆ, ಈ ನಿನ್ನ ಸೇವೆಗೆ ಯಾರು ಅದನ್ನ ಕಲ್ಮಶ ಮಾಡಬಾರ್ದು ಕರ್ತನೆ ಯೇಸು ಸ್ವಾಮಿ ಅಪ್ಪ. ಯಾರು ತನ್ನ ಮನುಷ್ಯನಿಂದ ಸೇರಿಸಬಾರ್ದು ಕರ್ತನೆ ಯೇಸಪ್ಪ. ಯಾಕಂದ್ರೆ ಪ್ರಕಟಣೆ ಹೇಳುತ್ತಲ್ಲಪ್ಪ ಯೇಸಪ್ಪ. ಓ ಈ ಪ್ರವಾದನ ವಾಕ್ಯಕ್ಕೆ ಯಾವ್ದನ್ನು ಸೇರಿಸ್ಬಿಡಿ, ಹೇಳುತ್ತಲ್ಲಪ್ಪ. ಯಾರು ಸೇವೆಗೆ ಅಪ್ಪ ಯೇಸು ಸ್ವಾಮಿ ಅಪ್ಪ ಕಲುಷಿತ ಮಾಡಬಾರ್ದು ಕರ್ತನೆ ಯೇಸಪ್ಪ. ಆ ಕಲುಷಿತ ಮಾಡೋ ದುರಾತ್ಮನ ಕಾರ್ಯಗಳನ್ನ, ಆ ಮನುಷ್ಯನ ಕಾರ್ಯಗಳ ಅಪ್ಪ ಯೇಸು ನಾಮದಲ್ಲಿ ಯಾರು ಎಂತಾಗ್ತದೆ ಸೈತನ ಕಾರ್ಯ ಸುಟ್ಟಾಕ್ಬಿಡಿ ವಿಷಯನೆಲ್ಲ ಕರ್ತನಪ್ಪ. ಪರಲೋಕ ಅಗ್ನಿ ಬಂದು ಎಲ್ಲವನ್ನು ದಹಿಸಿ ಬಿಡುವುದಾಗಲಿ ರಾಜ. ಎದ್ದೇಳು ರಾಜ, ನೀನು ಎದ್ದೇಳಪ್ಪ. ನೀನು ಸುಮ್ಮನೆ ಇರ್ಬೇಡಪ್ಪ. ಬೈರಿ ಬರಲಿ ಛೇದಿಸಲ್ಪಡುವುದಾಗಲಿ ರಾಜ. ಪರಲೋಕ ಅಗ್ನಿ ಬಂದು ಎಲ್ಲ ಬೈರಿಗಳ ಛೇದಿಸುವುದಾಗಲಿ ಕರ್ತನೆ ಯೇಸು ಸ್ವಾಮಿ. ಥ್ಯಾಂಕ್ ಯು ಅಪ್ಪತ್ತು ದೇವಾಗ್ ಹೇಳುತ್ತಲ್ಲ ಕರ್ತನೆ ಯೇಸಪ್ಪ. ಒಂದೇ ಮನೆ, ಒಂದೇ ಅಭಿಷೇಕ, ಒಂದೇ ಮಹಿಮೆ, ಒಂದೇ ಗ್ಲೋರಿ ಬರ್ಲಿ ರಾಜ. ಆ ಒಂದು ಮನಸ್ಸು ಬರ್ಲಿ ಕರ್ತನೆಯಪ್ಪ. ನಾವು ಬೇಗ ಹುಟ್ಟಿಸುವ ದುರಾತ್ಮನ ಕಾರ್ಯಗಳ ಸುಟ್ಟಾಕ ರಾಜ. ಸುಟ್ಟುಬಿಡಿ ಈ ಕ್ಷಣದ ಕರ್ತನೆ. ಎಲ್ಲರೊಂದು ಐಕ್ಯತೆ ಬರ್ಲಿ ಕರ್ತನೆಯಪ್ಪ. ಸಭೆಗೆ ಮಕ್ಕಳಪ್ಪ ಯೇಸು ಸ್ವಾಮಿ ಅಂಗಾಂಗವಾಗಿ ಸೇರಲಿ ರಾಜ. ಅಂಗಾಂಗವಾಗಿ ಸೇರಲಿ ರಾಜ. ಓರಿಕಾ ಶಿವ ಬಾಬಾ ಥ್ಯಾಂಕ್ ಯು ಡ್ಯಾಡಿ. ಈ ನಾಮ ಉನ್ನತವಾದ ನಾಮ ರಾಜ. ಈ ನಾಮ ವಿಶಿಷ್ಟವಾದ ನಾಮ ರಾಜ. ಇದರಲ್ಲಿ ನಿನ್ನ ಮಹಿಮೆ ಬಿಡುಗಡೆ ಆಗಲಿ. ಅಭಿಷೇಕ ಬಿಡುಗಡೆ ಆಗಲಿ. ಅಭಿಷೇಕ ನೊಗನ ಮುರಿದಾಕು ರಾಜ. ಎಲ್ಲ ನೋವುಗಳನ್ನ ಮುರಿದಾಕು ರಾಜ ಯೇಸಪ್ಪ. ಓ ಎಲ್ಲ ನೋವುಗಳನ್ನ ತೆಗೆದಾಕು ರಾಜ. ಎಲ್ಲ ಕಾರ್ಯಗಳನ್ನ ತೆಗೆದಾಕು ರಾಜ ಯೇಸು ಸ್ವಾಮಿ ಅಪ್ಪ. ಎಲ್ಲ ಕೋಟೆಯಿಂದ ಬಿಡುಗಡೆ ಆಗಲಿ ರಾಜ. ಮಕ್ಕಳನ್ನ ಒಬ್ಬೊಬ್ಬರು ರಿಫ್ರೆಶ್ ಮಾಡು ರಾಜ. ದೇವ್ರಾಗ ಕೇಳ್ತಲ್ಲ, ಫಲಾ ನಂಬಿಗ ಸಾಳು. ಗಣಿಯ ಸೌಭಾಗ್ಯದಲ್ಲಿ ಸೇರು. ಥ್ಯಾಂಕ್ ಯು. ಮಕ್ಕಳು ನಮ್ಮ ಮಹಿಮೆ ಅಭಿಷೇಕದ ಒಳಗಡೆ ಬರುವುದಾಗಲಿ ರಾಜ. ಬರ್ಲಿ ಅಪ್ಪ, ಅಭಿಷೇಕದೊಳಗೆ ಬರ್ಲಿ ರಾಜ. ಹೇಳ್ಕೊಂಡ್ ಬಾ ನಿನ್ನೆ ಕರ್ಕೊಂಡ್ ಬಾ ರಾಜ. ನೀನು ಅದಕ್ಕಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಡ್ಯಾಡಿ. ಥ್ಯಾಂಕ್ ಯು ವಂಡರ್ಫುಲ್ ಡ್ಯಾಡಿ. ಓ ಜೀಸಸ್. ಓರಿ ಬಾಬಾ ಕರಿಶಿ ಹಲ್ಲ. ಓರಿ ಕಾಶಿ ಬಾಬಾ ಮಾಮಾ ಕರಿಶಿ ಹಲ್ಲ. ಓರಿ ಕರಿ ಬಾಬಾ ಮಾಮಾ ಕರಿಶಿ ಹಲ್ಲ. ಓ ಥ್ಯಾಂಕ್ ಯು ಡ್ಯಾಡಿ. ಥ್ಯಾಂಕ್ ಯು ರಾಜ. ಥ್ಯಾಂಕ್ ಯು ವಂಡರ್ಫುಲ್ ಡ್ಯಾಡಿ. ಮಹಿಮೆ ರಾಜ. ಓ ಥ್ಯಾಂಕ್ ಯು ಅಪ್ಪ. ಥ್ಯಾಂಕ್ ಯು ರಾಜ. ಶೇಷ ಕಾರ್ಯಗಳ ಮಾಡಪ್ಪ. ಮಾಡಿಕೊಂಡೇ ಇರು ರಾಜ. ಪರಿಶುದ್ಧಾತ್ಮನ ಎಲ್ಲಾ ಕಾರ್ಯಗಳಿಗಾಗಿ ಕೋಟಿ ಸ್ತೋತ್ರ ರಾಜ. ಓ ಥ್ಯಾಂಕ್ ಯು ಅಪ್ಪ. ಥ್ಯಾಂಕ್ ಯು. ಹೋ ಶ್ರೀಹ ದೀಪ ಎಲ್ಲ ಹೇಳಿ ದೇವರಿಗೆ ಥ್ಯಾಂಕ್ಸ್ ಹೇಳಿ. ದೇವರಿಗೆ ಫಸ್ಟ್ ಅಲ್ಲಿ ದೇವರಿಗೆ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ಸ್ ಯೇಸಪ್ಪ. ನೀನ್ ಮಾಡಿದ ಎಲ್ಲ ಉಪಕಾರಗಳಿಗಾಗಿ ನಾನು ನಿಮಗೆ ಸ್ತೋತ್ರ ಹೇಳ್ತೀನಿ. ಎಲ್ಲ ಹೇಳಿ ಬಾಯಿನಲ್ಲಿ ಸರಿಯಾಗಿ ದೇವರಿಗೆ ಸ್ತೋತ್ರ. ನಿನ್ನ ಮಹಿಮೆಗಾಗಿ ಸ್ತೋತ್ರ ರಾಜ. ಓ ಇವತ್ತು ನೊಟ್ಟಿಗೆ ಮಾತಾಡ್ತೇವೆ. ಸ್ತೋತ್ರ ರಾಜ. ನನ್ನ ಚೇಂಜ್ ಮಾಡಿದಕ್ಕಾಗಿ ಸ್ತೋತ್ರ ರಾಜ. ನಿನ್ನ ವಾಕ್ಯದೊಳಗೆ ಸೇರಿಸು ರಾಜ. ಸೇರಿಸಪ್ಪ. ಹೇಳಿ ಸ್ತೋತ್ರ ಹೇಳಿ. ನಿನ್ನ ವಾಕ್ಯದೊಳಗೆ ನನಗೆ ಸೇರಿಸು. ಆ ಚಿಂತೆಯಿಂದ ದೂರ ಮಾಡು ನನಗೆ.
Thank you, Daddy. Thank wonderful Daddy. Wonderful Daddy. ಮಹಿಮೆ 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 ಬಿಡುಗಡೆ ಆಗಲಿ ಅಭಿಷೇಕ ಬಿಡುಗಡೆ ಆಗಲಿ ರಾಜ ಶೇಷ ಕಾರ್ಯಗಳು ಮಾಡ ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ. ಆಮೆನ್ 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 ಆಮೆನ್. ಹಲ್ಲೆಲೂಯಾ. ಒಬ್ಬ ಯಾವೇಶ ಪರ್ಸನ್ ಇದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಯೇಸು ಎಂಬ ನಾಮ ಉನ್ನತವಾದ ನಾಮ. ಎಷ್ಟು ಜನ ನಂಬುತ್ತೀವಿ? ಹಲ್ಲೆಲೂಯಾ. ತುಂಬಾ ಪವರ್ಫುಲ್ ನಾಮ ಅದು. ನೀವು ಬೇಕಾಬಿಟ್ಟು ಯೂಸ್ ಮಾಡಂಗಿಲ್ಲ ಅದನ್ನ. ನೀವ್ ಯಾವ್ದೋ ಕೆಲಸ ಮಾಡ್ತಿರ್ತೀರ, ಸುಳ್ಳು ಹೇಳ್ತಿದ್ರ, ಅದಕ್ಕೆ ಯೇಸು ಸ್ವಾಮಿ ನೋ ನೋ. ಕ್ಲಿಯರಾಗಿ ದೇವ್ರ ವಾಕ್ಯ ಹೇಳುತ್ತೆ, ಅಯೋಗ್ಯ ಕಾರ್ಯಗಳಿಗೆ ಯೇಸು ಎತ್ತಬೇಡಿ. ನಿಮ್ ಯಾವ್ದೋ ಪರ್ಸನಲ್ ವಿಷಯಕ್ಕೆ, ನೀವ್ ಯಾವ್ದೋ ಮಾಡೋ ಕೆಲ್ಸಕ್ಕೆ ದೇವ್ರ ನಾಮ ಕ್ಲೀನ್ ಆಗಿದ್ರೆ ಅಯೋಗ್ಯ ಕಾರ್ಯಗಳಿಗೆ ದೇವ್ರ ಹೆಸರು ಎತ್ತಬೇಡಿ. ಫುಲ್ ಪವರ್ ನಾಮ ಅದು. ತುಂಬಾ ಆಟ ಆಡ್ಬೇಡಿ. ಎಲ್ಲಿ ಬೇಕಾದ್ರೂ ನೀವು ಆಟ ಆಡಿದ್ರು ದೇವ್ರ ನಿಮ್ಮ ಕ್ಲೀನ್ ದೇವ್ರ ವಾಕ್ಯ ಹೇಳುತ್ತೆ, ಮನುಷ್ಯರಿಗೆ ಮನುಷ್ಯ ದ್ರೋಹ ಮಾಡಿದ್ರೆ ದೇವ್ರು ಬರ್ತಾರೆ. ಈ ದೇವರಿಗೆ ದ್ರೋಹ ಮಾಡ್ತಿದ್ರೆ ಚಾಪ್ಟರ್ ಕ್ಲೋಸ್ ಅಂತ ದೇವ್ರ ನಾಮ ಪರಿಶುದ್ಧ. ಸಭೆ ಯಾರ್ದು? ಯೇಸಪ್ಪನ. ಇದಕ್ಕೆ ಯಜಮಾನ ದೇವ್ರು. ನೀವ್ ಆಲಯದಲ್ಲಿ ಇದ್ದೀರಲ್ಲ, ಫುಲ್ಲು ದೇವ್ರು. ನೀವೇನಾದ್ರು ಸಭೆ ಒಳಗಡೆ ಇದ್ದು ದ್ರೋಹ ಮಾಡ್ತಾ ಇದ್ದೀರಾ ಅಂದ್ರೆ, ಇವ್ರ ಜೊತೆ ಇಟ್ಕೊಂಡೆ ಮುತ್ಕೊಟ್ಟು ಹಿಡ್ಕೊಟ್ಟ ಹೋಗಿ ಏನ್ ಮಾಡ್ದ? ಒಂದೊಂದು ಆತ್ಮನು ಸಹ ವ್ಯಾಲ್ಯೂ ಇದೆ. ಇತ್ತೀಚಿನ ದಿನಗಳು ದೇವ್ರು ತಿಳಿಸ್ತಾ ಇದ್ದಾರೆ. ಅಕ್ಕಪಕ್ಕ ಪ್ರೈಸ್ ಅಲಾಡ್ ಅಂತ ಹೇಳೋದು ನಮ್ಮಂಗಿಲ್ಲ ಈಗ. ಕೇಳಿಸ್ತಾ ಇದೆಯಾ? ಹೇಳ್ತಾರೆ ಪ್ರೈಸ್ ಅಲಾಡ್. ನೋ 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 ನೋ, ಕೇರ್ಫುಲ್. ಅವ್ರು ಆತ್ಮದಲ್ಲಿ ತುಂಬಿದಾರ. ಆತ್ಮದಲ್ಲಿ ತುಂಬಿದ್ರೆ ಏನು ಮಾತಾಡೋದಲ್ಲ, ಸೈಲೆಂಟ್ ಆಗಿರ್ತಾರೆ. ಸೈಲೆಂಟ್ ಆಗಿ ನಿನ್ನ ವಾಕ್ಯ ನೋಡುದು, ಒಬ್ಬ ಸ್ತ್ರೀ ಸೈಲೆಂಟ್ ಆಗಿದ್ದಾಳೆ, ಬೇರೆಯವ್ರ ಬಗ್ಗೆ ಬ್ಲೆಸ್ಸಿಂಗ್ ಸುಮ್ಮನೆ ಕವ 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 ಮಾತಾಡ್ತಿರ್ತಾರೆ. ನಾನ್ ಸ್ಟಾಪ್. ಅವರಿಗೆ ವಾಕ್ಯದ ಜ್ಞಾನ ದೇವ್ರದ ಆಲಯ ಫುಲ್ ಪ್ಯೂರ್ ಇದೆ. ನನ್ನ ಆಲಯನ ಕೆಡಿಸಿದ್ರೆ ನಾನು ಕೆಡಿಸ್ತೀನಿ ಡೈರೆಕ್ಟ್. ಇದನ್ನ ಟಚ್ ಮಾಡಂಗಿಲ್ಲ ನೀವು. ದೇವ್ರ ಆಲಯದ ಒಂದೊಂದು ಒಬ್ಬೊಬ್ರು ದೇವ್ರ ಅಂಗ ಎಕ್ಸ್ಟ್ರಾ ದೇವ್ರ ಆಲಯದ ಬೇಡದ ವಿಷಯಗಳು ನೀವೇನಾದ್ರು ಮಾಡ್ತಾ ಇದ್ರೆ 5 ಬೆಳ್ಳಿದ್ರೆ 6 ಬೆಳ್ಳು ಇರುತ್ತೆ. 6 ಬೆಳ್ಳು ಒಂದಲ್ಲಿ ತೆಗೆದು ಎಸಿತಾರೆ, ಅದನ್ನ ತೆಗೆದು ಎಸಿತಾರೆ. 6 ಬೆಳ್ಳು ಯೂಸ್ ಇಲ್ಲ, 5 ಬೆಳ್ಳು ಯೂಸ್ ಆಗುತ್ತೆ. ತೆಗೆದು ಕಟ್ ಮಾಡಿ ತೆಗೆದು ಎಸಿತಾರೆ, ಯೂಸ್ ಇಲ್ಲ. ನೀವು ದೇವ್ರ ನಾಮ ಅಗಮ್ಯವಾದದ್ದು, ಸಭೆ ಮಾನ್ಯವಾದದ್ದು ನೀವು ಎಣಿಸ್ಬೇಕಾದ್ರೆ ದೇವ್ರು ನಿಮ್ಮನ್ನು ಆನರ್ ಮಾಡ್ತಾರೆ, ನಿಮ್ಮನ್ನು ಹಾಗೆ ಆನರ್ ಮಾಡ್ತಾರೆ. ಸುಮ್ನೆ ಸುಮ್ನೆ ಯೂಸ್ ಮಾಡಂಗಿಲ್ಲ ಅದು. ದೇವ್ರ ನಾಮ ಸುಮ್ನೆ ಏನೇನು ಯಾವುದಕ್ಕೂ ಮಾಡಂಗಿಲ್ಲ. ನೀವ್ ಏಸು ಅಂತ ಹೇಳ್ಬೇಕಾದ್ರೆ ಆಲ್ಮೋಸ್ಟ್ ಹೇಳ್ತಾ ಇದೀನಿ, ಕೇಳಿದ್ದೀರಿ. ಆ ನಾಮ ಎಂಬುದು ದೇವರ ಆತ್ಮನ ಕಾರ್ಯಗಳು. ನೀವು ಆತ್ಮ ತುಂಬಿಸ್ತೀನಿ ದೇವರಿಗೆ ಸ್ಪೆಷಲ್ ಆಗಿ ನೀವು ಹೇಳ್ಬೇಕಾಗಿದೆ, ಏಸಪ್ಪ ನನಗೆ ವಾಕ್ಯದ ಅರಿವು ಕೊಡು, ಸಭೆನ ಪ್ರೀತಿ ಮಾಡಂಗ ನಿನ್ ಮನಸ್ಸು ಕೊಡು. ಬೈಬಲ್ ಹೇಳಿದ್ರೆ ಹೃದಯ ವಂಚಕ, ಅವನ್ ಹೃದಯನೇ ಅವನ್ನ ಚೀಟ್ ಮಾಡುತ್ತೆ, ಬೇರೆ ನಿಮ್ಗೆ ವಂಚಿಸೋದಿಲ್ಲ. ಹಾಗಾದ್ರೆ ಎಷ್ಟು ಕೇರ್ಫುಲ್ ಆಗಿದೆ ದೇವವಾಕ್ಯ. ನೀನೇ ಕೇಳುತ್ತೆ, ನಿನ್ನ ಆತ್ಮ ಯಾರ ವಶ ಆಗಂಗಿಲ್ಲ. ನಾವು ಸ್ಟಾರ್ಟಿಂಗ್ ನಮ್ದಾಗ ಜೋಹೋ ವಿಟ್ನೆಸ್ ಎಲ್ಲ ಬರ್ತಾ ಇದ್ರು, ನಮ್ಗೆ ಒಳಗೆ ಇದು ಮಾಡ್ತಿಲ್ಲ ನಾವು. ದೇವ್ರ ಜ್ಞಾನ ನಮ್ಗೆ ಇಡೋದಲ್ಲಿ ಸ್ಪೆಷಲ್ ಆಗಿರಿ, ವಿಶೇಷ ಸ್ಪೆಷಲ್ ಆಗಿರಿ. ದೇವರ ಅಭಿಷೇಕನ ನೀವು ಮಹಿಮೆನ ಗ್ಲೋರಿ ಒಳಗಡೆ ಪಾಲುಗಾರಾದಾಗ ಆ ಮಹಿಮೆ ಇನ್ನೂ ಹೆಚ್ಚಾಗ್ಬೇಕು. ನಿಮಗೆ ಏಸಪ್ಪ ನಿಮ್ಮನ್ನ ಬಿಡುಗಡೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿರ್ತಾರೆ, ಬಿಡುಗಡೆ ಕಾರ್ಯ ಸ್ಟಾರ್ಟ್ ಮಾಡಿರ್ತಾರೆ. ಯಾವಾಗ ದೇವರಿಗೆ ಸಿಗ್ತಾ ಇರ್ತೀನಿ ಅಲ್ಲಿ ಯಾಬೇಚ ಒಬ್ಬ ಸಿಂಗಲ್ ಪರ್ಸನ್ ಹೆಂಗಿದೆ, ನಾನು ಯಾವ ರೀತಿ ಪ್ರೇಯರ್ ಮಾಡ್ತಿದ್ದೀನಿ ಜಾಸ್ತಿ ಇಲ್ಲ. ಮೋಸ್ಟ್ಲಿ ಅವನ ಅಂದ್ರೆ ನೀವು ಹೃದಯ ದೇವ್ರು ಹಾಕಿ ಹೇಳ್ತಾ ಇದೆ, ಅವ್ನು ಒಂದೇ ಒಂದು ಪ್ರಾರ್ಥನೆ ಮಾಡುದು, ಅಪ್ಪ ಅಪ್ಪ ನನ್ನನ್ನ ಅಣ್ಣ ತಮ್ಮಂದ್ರಿಗಿಂತ ನನ್ನನ್ನ ಘನವಂತನಾಗಿ ನನ್ನ ಮಾಡಬಾರ್ದ ಏಸಪ್ಪ. ಒಳ್ಳೆ ಹೃದಯ, ಒಳ್ಳೆ ಮನಸಾಕ್ಷಿ, ಒಳ್ಳೆ ಪ್ರೀತಿ, ಒಳ್ಳೆದಿರ್ಬೇಕಾದ್ರೆ ಖಂಡಿತ ಹೇಳ್ತೀನಿ ಅವನಿಗೆ ಯಾವ ಆಪತ್ತು ವಿಪತ್ತು ಟಚ್ ಆಗಲ್ಲ ಅವನಿಗೆ. ಮನುಷ್ಯನಿಗೆ ವಿರುದ್ಧವಾಗಿ ಎದಾಡ್ತಾನೆ ಅಂತ ಹೇಳಿದ್ರೆ ದೇವರ ಕೃಪೆ ಅಷ್ಟು ಅವನ ಮೇಲೆ ಹೇರಳವಾಗಿ ಪ್ರಬಲವಾಗಿ ಕಾರ್ಯ ನಡೀತಾ ಇದೆ ಅಂತ ವಂಡರ್ಫುಲ್ ಡ್ಯಾಡಿ. ಎಸ್, ಯಾಕೋಬ ಅಲ್ಲಿ ನೋಡ್ತಿದ್ರು ದ್ವೇಷ ಮಾಡ್ತಾ ಇದ್ದಾರೆ. ಏಸವ ಅಣ್ಣನ ದ್ವೇಷ ಮಾಡ್ತಾ ಇದ್ದಾನೆ, ಅಣ್ಣನೆಯ ಯೋಸಫನ ಸ್ವಂತ ಅಣ್ಣದರ ದ್ವೇಷ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ದೇವರ ಕೃಪೆ, ದಾವಿದನ
ದ್ವೇಷ ಮಾಡ್ತಾ ಇದ್ದಾರೆ. ಬಟ್ ದೇವರ ಕೃಪೆ ಅವ್ರನ್ನ ಆವರಿಸ್ಕೊಳ್ತಾ ಇದೆ. ಅವ್ರನ್ನ ಆವರಿಸ್ಕೊಳ್ತಾ ಇದೆ. ದೇವರ ಕೃಪೆ ಅವ್ರನ್ನ ಆವರಿಸ್ಕೊಳ್ತಾ ಇದೆ. ಗ್ಲೋರಿ ರಾಜ, ಗ್ಲೋರಿ. ನಿಮಗೆ ವಿರೋಧಗಳಿದೆಯಾ? ಬೈಬಲ್ ಹೇಳುತ್ತೆ ವಿರೋಧ ಇದೆಯಾ ನಿಮಗೆ? ಆದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಜಾತಿಯಲ್ಲೆಲ್ಲ ದೇವರ ಕೃಪೆ ಅಷ್ಟು ಪ್ರಬಲವಾಗಿ ಅವ್ರ ಮೇಲೆ ಕಾರ್ಯ ಮಾಡುತ್ತಾ ಇರ್ತಾರೆ. ಥ್ಯಾಂಕ್ ಯು ಆದ್ರೆ ನೀವು ಆತರ ಇರ್ಬೇಕು, ಹಂಗೆ ಪರಿಶುದ್ಧವಾಗಿ ಇರ್ಬೇಕು. ಟಿವಿ ನೋಡ್ಕೊಂಡು, ಸುಳ್ಳು ಹೇಳ್ಕೊಂಡು, ಡ್ರಾಮಾ ಆಡ್ಕೊಂಡು ಮತ್ತೆ ದೇವ್ರ ಮುಂದೆ ಅಪ್ಪ ಅಂದ್ರೆ ಎಲ್ಲ ನಾನು ರಿಫ್ರೆಶ್ ಮಾಡ ನನ್ನ ರಿಫ್ರೆಶ್ ಮಾಡಿ ದೇವ್ರ ಆತ್ಮ ಹೇಳ್ತಾ ಇದೆ. ಅನೇಕ ಹೃದಯಗಳನ್ನ ಚೇಂಜ್ ಮಾಡ್ತಾ ಇದೆ. ಅನೇಕ ಹೃದಯಗಳು ಇನ್ಮೇಲೆ ಕಣ್ಣಿಗೆ ಕಾಣಂಗೆ ನೆನ್ನೆ ಆಕೆ ಮಾಡಿದ್ದು ದೇವ್ರನ್ನ ಬಹಳವಾಗಿ ಪ್ರೀತಿ ಮಾಡಿದ್ದು. ಅದಕ್ಕೆ ವಿಟ್ನೆಸ್ ಪ್ರಮಾಣ. ಆ ಪ್ರಮಾಣ ಏನು? ಅವ್ಳು ತೋರಿಸಿದ ಪ್ರೀತಿ, ಆಕೆ ತೋರಿಸಿದ ಪ್ರೀತಿ. ಅದೇ ದೇವ್ರ ಆತ್ಮ ಹೇಳ್ತಾ ಇದೆ. ಎಸ್, ತುಂಬಾನೇ ಪ್ರೀತಿ ಮಾಡ್ತೀರಾ ಮಂಗಳ ಶಿಕ್ಷಣ ಸಭೆನಲ್ಲಿ. ಇತ್ತೀಚಿನ ನಿಮಗೆ ಸಭೆಯಲ್ಲಿ ತುಂಬಾ ಹಾನರ್ ನಿಮಗೆ. ಅದು ಇನ್ಮೇಲೆ ಬೆಳಕಿಗೆ ಬರುತ್ತೆ. ಸಭೆ ನೀವು ರಿಯಲ್ ಆಗಿ ಪ್ರೀತಿ ಮಾಡ್ತಾ ಆಕೆ ತೋರಿಸಿದ ಪ್ರಮಾಣ ಪ್ರೀತಿ ಅದು ಕ್ಲೀನ್ ಆಗಿ ಆಚೆ ಬರ್ತದೆ. ಎಲ್ಲ ಹೇಳಿ ಏಸಪ್ಪ, ನಾನು ನನ್ನ ಸಭೆನ ಪ್ರೀತಿ ಸಭೆ ಯಾವತ್ತು ದ್ರೋಹ ಮಾಡಲ್ಲ. ನಾನು ಸಭೆಗೆ ಅಂಗಾಂಗವಾಗಿರ್ತೀನಿ. ಸಭೆಗೆ ಒಂದು ಅಂಗಾಂಗವಾಗಿ ಪಾಲ್ಗಾರ ಆಗಿರ್ತೀನಿ. ನನ್ನ ಶುದ್ಧಿ ಮಾಡಿ ಏಸಪ್ಪ. ಆಮೇಲೆ ಎಷ್ಟು ನೀವು ಪ್ರೀತಿ ಮಾಡ್ಬೇಕಾದ್ರೇನೆ ಅಲ್ಲಿ ಗೊತ್ತಾಗುತ್ತೆ ದೇವರ ಮಹಿಮೆ. ಅಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಲ್ಲಿ ಪ್ರಿಯರು? ಯಾಬೇಚ ಒಂದೊಂದು ಅಪ್ಪ ಕಣ್ಣೊಂದಾಗಿ ಮಾಡಬಾರ್ದು ಅಷ್ಟೇ ಕೇಳಿದವನು ಏನು ಮಾತಾಡಲ್ಲ. ಬೈಬಲ್ ಹೇಳ್ತಾ ಇದೆ ಅವನನ್ನ ಎಲ್ಲಾ ಅಣ್ಣ ತಮ್ಮಂದ್ರಿಗಿಂತ ಯಾವಾಗ ಗ್ಲೋರಿ ಇಳಿದು ಬರುತ್ತೆ, ಯಾವಾಗ ಮಹಿಮೆ ಇಳಿದು ಬರುತ್ತೆ, ಯಾವಾಗ ಅಭಿಷೇಕ ಇಳಿದು ಬರುತ್ತೆ, ಆವಾಗ ಎಲ್ಲರ ಬಾಯಿಗಳು ಕ್ಲೋಸ್ ಆಗ್ತದೆ. ನಿಮ್ಮ ಶಕ್ತಿಯಲ್ಲ, ನಿಮ್ಮ ಪವರಲ್ಲ, ದೇವರ ಶಕ್ತಿ, ದೇವರ ಪವರ್, ದೇವರ ಮಹಿಮೆ, ದೇವರ ಗ್ಲೋರಿ. ಆಕೆ ದುರಾಚಾರಿ ಅಂತ ಬರ್ತಾಯ್ತು, ಬಟ್ ಈಗ ಆಕೆಗೆ ಒಳ್ಳೆ ದೇವರಲ್ಲಿ ಆಕೆ ತೋರಿಸಿದ ಪ್ರೀತಿ. ಈಗ ಒಬ್ಬ ಸ್ತ್ರೀ, ಅವಳು ಕೆಟ್ಟ ಹೆಂಗಸು, ಅವಳು ಒಳ್ಳೆವಳಲ್ಲ. ಈಗ ದೇವರು ಹೊಸ ಜೀವನ ಕೊಡ್ತಾ ಇದ್ದಾರೆ. ಪ್ರೀತಿಯ ಅವಳು ಸ್ತ್ರೀ ಅದನ್ನೇ ಹೇಳೋದು. ಈಗ ನಮಗೆ ಸಿಕ್ಕಿದ ಅವಕಾಶ ವಾಕ್ಯದ ಒಳಗಡೆ ಬಂದ್ಬಿಟ್ಟಿದೀವಿ. ತುಂಬಾ ಜನ ನಂಬಿದ್ದೀರಾ, ಬಟ್ ವಾಕ್ಯದ ಜ್ಞಾನ ಇಲ್ದಲೆ ಅನೇಕ ಜನರು ವಾಕ್ಯದ ಪರಿಜ್ಞಾನ ಇಲ್ದಲೇ ನೀವು ವಂಚನೆ ಮಾಡ್ಕೊಳ್ತಾರೆ. ಹಿಂದೆ ಹೋಗಿ ಕುತ್ಕೊಂಡ್ಬೇಡಿ, ದಯವಿಟ್ಟು ಮುಂದೆ ಬನ್ನಿ. ಹಿಂದೆ ಹೋಗ್ಬೇಡಿ, ಅದು ಲಾಸ್ಟ್ ಮೋಸ್ಟ್ ಹೇಳ್ತೀನಿ ಕೇಳಿ. ಕರಿಬೇಕಾದ್ರೆ ಇನ್ನು ಮುಂದೆ ಬರ್ಬೇಕು. ನಿಮ್ ಫ್ರೆಂಟಿಗೆ ನಿಮ್ ಮುಂದೆ ಬಂದ್ಬಿಡ್ಬೇಕು. ಹೋಗಿ ಹಿಂದೆ ಕುತ್ಕೊಳ್ತೀರಾ, ಹಿಂದೆ ಏನ್ ಮಾಡ್ತಿರ್ತೀರಾ? ನೋ, ಅದು ಸೈತಾನ ನಿಮ್ಮನ್ನ ವಾಕ್ಯ ಕೇಳಂಗೆ ನಿದ್ರೆ ಮಾಡ್ಸಕ್ಕೆ ಮಾಡೋದಲ್ಲಿ. ನಿದ್ರೆಗೆ ಅವಕಾಶ ಕೊಡಬೇಡಿ ನೀವು. ಅದನ್ನ ದೇವಿಗೆ ಹೇಳ್ಬೇಕು, ಹೆಸರು ನಿದ್ರೆ ಮಾಡಬಾರ್ದಪ್ಪ ನನ್ನ ಆಲಯದಲ್ಲಿ. ಎಸ್, ಥ್ಯಾಂಕ್ ಯು, ವಂಡರ್ಫುಲ್. ಕೀರ್ತನೆ 21. ಥ್ಯಾಂಕ್ ಯು ಡ್ಯಾಡಿ. ನಮ್ಮೊಟ್ಟಿಗೆ ಮಾತಾಡು ಏಸಪ್ಪ, ಮಾತನಾಡು. ಒಬ್ಬೊಬ್ಬರು ಮಾತನಾಡು ರಾಜ. ನಿನ್ನ ಮಕ್ಕಳಪ್ಪ ಏಸಪ್ಪ, ನಿನ್ನ ನಾಮ ಮಹಿಮೆ ಹೊಂದುತ್ತಲ್ಲ ಲಾಭ ಎಲ್ಲ ಮಹಿಮೆ ಒಬ್ಬನ ಯೇಸು ನಾಮದಲ್ಲಿ. ಆಮೇಲೆ ಕೀರ್ತನೆ 21. ಯೆಹೋವನೇ ನಿನ್ನ ಪರಾಕ್ರಮದಲ್ಲಿ ಅರಸನು ಸಂತೋಷಿಸುತ್ತಾನೆ. ನೀನು ಉಂಟು ಮಾಡಿದ ಎಷ್ಟೋ ಆನಂದ ಪಡುತ್ತಾನೆ. ನೀನು ಅವನ ಪ್ರಾರ್ಥನೆಯನ್ನು ನಿರಾಕರಿಸದೆ ನೀನೇ ದೀರ್ಘಾಯುಷ್ಯವನ್ನು ಬೇಡಿಕೊಳ್ಳಲು ನೀನು ಆಯುಷ್ಯವನ್ನು ನಿನ್ನ ರಕ್ಷಣಾ ಕಾರ್ಯದಿಂದ ಅವನ ಘನತೆಯು ವೃದ್ಧಿಯಾಯಿತು.
ಮಹಿಮಾ ಪ್ರಭಾವಗಳ ಅವನಿಗೆ ಅವನಿಗೆ ಶಾಶ್ವತವಾದ ಸೌಭಾಗ್ಯ ನಿಧಿಯನ್ನು ದಯಪಾಲಿಸಿದೆ. ಅವನನ್ನು ನಿನ್ನ ಸನ್ನಿಧಿಯಲ್ಲಿ ಅತ್ಯಾನಂದ ಪಡಿಸಿದ್ದೆ. ಅರಸನು ಯೆಹೋವನಲ್ಲಿಯೇ ಭರವಸವಿಟ್ಟಿದ್ದಾನೆ. ಪರಾಕ್ರಮ ಕೃಪೆಯ ದೆಸೆಯಿಂದ ಅವನು ಕದಲುವುದೇ ಇಲ್ಲ. ಶತ್ರುಗಳೆಲ್ಲರೂ ನಿನಗೆ ಹಾಗೆಗಳನ್ನು ಹಿಡಿಯಿವೆ. ನೀನು ಪ್ರತ್ಯಕ್ಷನಾಗುವಾಗ ಉರಿಯುವ ಕುಲುಮೆ ನಿಂತಿದ್ದು ಅವನನ್ನು ಬೂದಿ ಮಾಡುವೆ. ಯೆಹೋವನು ಮಹಾಕೋಪದಿಂದ ಅವನನ್ನು ನಾಶ ಮಾಡುವನು. ನೀನು ಅವನನ್ನು ಸಮ್ಮತಿಸಿ ಅವರ ಸಂಗತಿ ಇಲ್ಲದಂತೆ ಮಾಡುವೆ. ಅವರ ಮನುಷ್ಯರೊಳಗೆ ಇರುವುದೇ ಇಲ್ಲ. ಅವರು ತಂತ್ರೋಪಾಯಗಳನ್ನು ಕಲ್ಪಿಸಿ ನಿನಗೆ ಕೇಳಲು ಮಾಡಬೇಕೆಂದು ಆಲೋಚಿಸಿದರು, ಅದು ನಡೆಯುವುದಿಲ್ಲ. ನೀನು ನಿನ್ನ ಅವರು ಬೆನ್ನು ತೋರಿಸಿ ಓಡಿ ಹೋಗುವಂತೆ ಮಾಡಿವಿ. ಸಿದ್ಧಪಡಿಸಿಕೋ, ನಾವು ಗಾಯನ ಮಾಡುತ್ತಾ ಶೂರತ್ವವನ್ನು ಕೊಂಡಾಡುವೆವು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಪಾದದಲ್ಲೇ ಇರುವೆ ಎಂದೆಂದು ಮುಗಿರುವೆ. ನಿನ್ನ ಪಾದದಲ್ಲೇ ಇರುವೆ. ಹೌದು ಅಪ್ಪ, ಎಂದೆಂದು ಮುಗಿರುವೆ. ಹಲ್ಲೆಲೂಯಾ. ಹಾಗೆ ಯೇಸು ಸ್ವಾಮಿ ಪಾದನ ಹಿಡ್ಕೊಂಡು ಏನ್ ಮಾಡ್ತಾ ಇದ್ದಾನೆ? ಯೇಸು ಸ್ವಾಮಿಗೆ ಪಾದನ ತನ್ನ ಕಣ್ಣೀರಿಂದ ಸುರಿಸಿ ಕುಣಿತ ಒರೆಸಿ ಯೇಸಪ್ಪನ ಪಾದಕ್ಕೆ ಮುಚ್ಚಿಕೊಡ್ತಾ ಇದ್ದಾರೆ. ಯೇಸಪ್ಪನ ಪಾದಕ್ಕೆ ಮುಚ್ಚಿಕೊಡ್ತಾ ಇದ್ದಾರೆ ಪ್ರಿಯರೇ. ಹಾಗೆ ಬೇರೆ ಯಾರು ನೋಡಿಲ್ಲ, ಯಾರು ನೋಡಿಲ್ಲ. ಅಕ್ಕ ಯಾಕೆ ನೋಡ್ತೀರಾ? ಅಕ್ಕಪಕ್ಕ ಯಾಕೆ ನೋಡ್ತೀರಾ? ನಿಮ್ಮ ಜೀವನ, ನಿಮ್ಮ ಆತ್ಮ ದೇವರ ಬಳಿಗೆ ಹೋಗ್ಬೇಕು. ನಿಮ್ಮ ಆತ್ಮ ದೇವರ ಬಳಿಗೆ ಹೋಗ್ಬೇಕು. ನಿಮಗೆ ದೇವರಿಗೆ ಡೈರೆಕ್ಟ್ ಕನೆಕ್ಷನ್ ಇರ್ಬೇಕು. ದೇವರ ಆತ್ಮದೊಳಗೆ ನೀವು ಒಳಗಡೆ ಸೇರ್ಬೇಕು. ನೀವು ನಿನ್ನ ಪಾದದಲ್ಲೇ ಇರುವೆ ಎಂದೆಂದು ಕೂತಿಡುವೆ. ನಾನು ಎಂದೆಂದು ಮೋತಿರುವೆ. ನಾನು ಎಂದೆಂದು ಮೋತಿರುವೆ. ಹೀಗೆಂದು ಮಾಡುವೆ. ಏನೆಂದು ನಾ ಸ್ತುತಿಪೆ. ಹೇಗೆಂದು ಮಾಡುವೆ. ರಾಜಾನಿ ನಾಮ ಮಹಿಮೆ ಉಂಟಾಗಲಪ್ಪ. ನಾಮನ ಮಹಿಮೆ ಪಡಿಸ್ತೀರಪ್ಪ, ಮಹಿಮೆ ಪಡಿಸ್ತೀರ ರಾಜ. ಆಮೇಲೆ ರಕ್ತದಿಂದ ರಕ್ಷಿಸಿರುವೆ, ಕರುಣೆಯ ಸಂಬಂಧವೇ. ನಮ್ಮಲ್ಲಿ ರಕ್ತ ಕೊಂಡುಕೊಂಡಿರುತ್ತಾರೆ. ರಕ್ತದಿಂದ ರಕ್ಷಿಸಿರುವೆ, ಕರುಣೆಯ ಸಂಬಂಧವೇ. ಕರುಣೆಯ ಸಂಬಂಧವೇ. ಅಯ್ಯ ಕರುಣೆಯ ಸಂಬಂಧವೇ. ಎಂದೆಂದು ನಾ ಸ್ತುತಿಪೆ. ನೋಡಿ ನೋಡಿ ಅಯ್ಯ ಏನೆಂದು ಮಾಡುವೆ. ಸ್ತೋತ್ರ ಹೇಳ್ತೀವಿ ರಾಜ, ಸ್ತೋತ್ರ ಹೇಳ್ತೀಯಪ್ಪ. ಏನೆಂದು ನಾ ಸ್ತುತಿಪೆ. ಎದೆಯಲ್ಲೇ ಒದಗಿಸಿದೆ ಸಂತೋಷದ
ಸಂತೈಸು ರಾಜ, ಸಂತೈಸಪ್ಪ. ಸಂತೈಸುವ ಕರ್ತನೇ, ಥ್ಯಾಂಕ್ ಯು, ವಂಡರ್ಫುಲ್ ಡ್ಯಾಡಿ, ಥ್ಯಾಂಕ್ ಯು. ನಾಡುವೆ ಏನೆಂದು ನಾಸ್ತುತಿಪೆ, ಏನೆಂದು ನಾಡುವೆ, ಏನೆಂದು ನಾಸ್ತುತಿಪೆ. ನಿನ್ನ ಪಾದದಲ್ಲೇ ಇರುವೆ, ಏನೆಂದು ಮುಗಿಡುವೆ. ನಿನ್ನ ಪಾದದಲ್ಲೇ ಇರುವೆ, ಏನೆಂದು ಮುಗಿಡುವೆ. ನಾನು ಎಂದೆಂದು ಮುಗಿಡುವೆ. ನಾನು ಎಂದೆಂದು ಮುಗಿಡುವೆ. ಏನೆಂದು ನಾಡುವೆ, ಏನೆಂದು ನಾಸ್ತುತಿಪೆ. ಅಯ್ಯ ಏನೆಂದು ನಾಡುವೆ, ಏನೆಂದು ನಾಸ್ತುತಿಪೆ. ನನ್ನಿಂದ ಎತ್ತಲ್ಪಡದ ಒಳ್ಳೆಯ ಬಾಳು ನೀನೇ. ನನ್ನಿಂದ ಎತ್ತಲ್ಪಡದ ಒಳ್ಳೆಯ ಬಾಳು ನೀನೇ. ನನ್ನ ಒಳ್ಳೆಯ ಬಾಳು ನೀನೇ. ನನ್ನ ಒಳ್ಳೆಯ ಬಾಳು ನೀನೇ. ಏನೆಂದು ನಾಡುವೆ, ನಾವೆಷ್ಟು ನೋಡ್ಬೇಡಿ, ಸಾಲದಪ್ಪ, ಸಾಲದು ರಾಜ. ನಾಡುವೆ ಏನೆಂದು ನಾಸ್ತುತಿಪೆ. ಕೊರೋನಾದಿ ಒಯ್ಯಲ್ಪಡುವೆ, ಜೊತೆಯಲ್ಲೇ ನಾನಿರುವೆ. ಕೊರೋನಾದಿ ಒಯ್ಯಲ್ಪಡುವೆ, ಜೊತೆಯಲ್ಲೇ ನಾನಿರುವೆ. ನಿನ್ನ ಜೊತೆಯಲ್ಲೇ ನಾನಿರುವೆ. ನಿನ್ನ ಜೊತೆಯಲ್ಲೇ ನಾನಿರುವೆ. ನಿನ್ನ ಜೊತೆಯಲ್ಲೇ ನಾನಿರುವೆ. ಏನೆಂದು ನಾಡುವೆ. ಮಕ್ಕಳೊಳಗಡೆ ಕ್ರಿಸ್ತನ ಮನಸ್ಸು ಬರಲಿಯಪ್ಪ, ಕ್ರಿಸ್ತನ ಪ್ರೀತಿ ಒಳಗೊಬ್ಬರೊಳಗೆ ಬರಲಿ. ಒಂದಿಷ್ಟು ಕಾರ್ಯ ಮಾಡು ರಾಜ, ಮಾಡಪ್ಪ ಎಸಪ್ಪ. ಅಪ್ಪ ಹೃದಯ ಒಬ್ಬೊಬ್ಬರು ಸ್ಪರ್ಶಿಸು ರಾಜ. ಕ್ರಿಸ್ತನು ಯಾವ ತರ ಅದೇ ತರ ನಿನ್ನ ಮಕ್ಕಳು ಗುಣಗಳು ಅದೇ ಬರ್ಲಿ ರಾಜ, ಬರ್ಲಿ ರಾಜ, ಬರ್ತಿಯಪ್ಪ. ಚೇಂಜ್ ಆಗಲಿ, ಒಬ್ಬೊಬ್ಬರ ಜೀವನ ಚೇಂಜ್ ಆಗಲ್ಲಪ್ಪ. ಮಾರ್ಪಡುವುದಾಗಲಿ ರಾಜ, ಮಾರ್ಪಡಲಿ ರಾಜ, ಮಾರ್ಪಡಿಸಿ ಈ ಕ್ಷಣದಲ್ಲಪ್ಪ. ಯಾರು ರೆಡಿ ನೋಡಿ. ಏನೆಂದು ನಾಸ್ತುತಿಪೆ, ಏನೆಂದು ನಾಡುವೆ, ಏನೆಂದು ನಾಸ್ತುತಿಪೆ. ಏನೆಂದು ನಾಡುವೆ, ಏನೆಂದು ನಾಸ್ತುತಿಪೆ. ಹಲ್ಲೆಲೂಯಾ. ನೀವು ಎಷ್ಟೋ ಜನ ದೇವರಿಗೆ ಅವಕಾಶ ಸಿಕ್ಕಿದ್ರೆ ಸ್ತುತಿ ಮಾಡಲಿಲ್ಲ, ಸಂಡೆ ಮಾಡಿಲ್ಲ. ನಿಮ್ಗೆ ಅವಕಾಶ ಇತ್ತು, ಆ ಟೈಮಲ್ಲಿ ನೀವು ಇಟ್ಕೊಳ್ಳಿಲ್ಲ. ಬಟ್ ಅದೇ ನೀವು ಕ್ಷಮಾಪಣೆ ಕೇಳಿ, ಅದನ್ನೇ ಹೇಳ್ತದೆ ಒಬ್ಬೊಬ್ಬರಿಗೂ. ಎಸ್ ಮಂಜುಳಾಂಟಿ, ಅದನ್ನೇ ನಿಮ್ಗೆ ಹೇಳ್ತದೆ ದೇವರು.
ಯಾಕೆ ಇಷ್ಟು ಟೈಟ್ ಆಗ್ತದೆ ನಿಮಗೆ? ಯಾವಾಗ ಸಿಕ್ಕಿದ ಟೈಮಲ್ಲಿ ನೀವು ಅದನ್ನ ನೆಗ್ಲೆಕ್ಟ್ ಮಾಡಿದ್ರಿ. ಬೇರೆ ನನ್ನ ಕ್ಷಮಿಸ್ಬಿಡಪ್ಪ, ನನ್ನ ಕ್ಷಮಿಸ್ಬಿಡು, ನನ್ನ ನೆಗ್ಲೆಕ್ಟ್ ಮಾಡ್ದೆ, ನನ್ನ ಕ್ಷಮಿಸ್ಬಿಡಪ್ಪ, ಇನ್ಮೇಲಾದ್ರೂ ನಾನು ಸೀರಿಯಸ್ ಆಗಿ ನಿನ್ನ ಪ್ರೀತಿ ಮಾಡ್ತೀನಿ ನೋಡಿ. ಅವಾಗ ನೀವು ಯಾವ ಅರಿಕೆ ಮಾಡ್ತೀರಾ, ಎಲ್ಲ ರೀತಿ ದೇವ್ರು ನಿಮ್ಮನ್ನ ಬಿಡುಗಡೆ ಮಾಡ್ತಾರೆ. ಅದನ್ನೇ ಹೇಳೋದು, ಕ್ರಿಸ್ತನ ಪ್ರೀತಿ ಅಗಲಿಸೋರು ಯಾರು? ಯಾರು ಮನುಷ್ಯ ಆಗ್ಲಿ ಸೈತಾನ್ ಆಗ್ಲಿ ದೇವದೂತರು ಅದಕ್ಕೆ ಚಾನ್ಸ್ ಇಲ್ಲ. ಯಾವ ವಿಷಯದಲ್ಲಿ ದೇವರು ಯಾವ ವಿಷಯಕ್ಕೆ ಅದನ್ನ ಚಾನ್ಸ್ ಕೊಟ್ಟಿಲ್ಲ. ಲೋಕದ ಸೈತಾನ್ ಹೋಗ್ತಾನೆ, ಬಟ್ ದೇವರ ಪ್ರೀತಿ ಮಾಡೋದನ್ನ ಕಡಿಮೆ ಮಾಡಕ್ ಆಗಲ್ಲ. ಅವನು ಪ್ರೀತಿ ಮಾಡೋದನ್ನ ಕಡಿಮೆ ಮಾಡಕ್ ಆಗಲ್ಲ. ಅವನು ಈ ಕಡೆ ಎಲ್ಲ ಮುಗಿಯದೆ ಅವನು ಶರೀರ ಟಚ್ ಮಾಡಬಹುದು, ಹೃದಯನ ಟಚ್ ಮಾಡಕ್ಕಾಗಲ್ಲ. ಹೃದಯ ಟಚ್ ಮಾಡಕ್ ಆಗಲ್ಲ ಅವನಿಗೆ. ಹೃದಯನ ಟಚ್ ಮಾಡಕ್ ಒಬ್ಬರಿಗೆ ಅವ್ರಿಗೆ ಮಾತ್ರ ಅಧಿಕಾರ ಇರೋದು, ಅದು ಹೃದಯದ ಒಳಗಡೆ ಹೋಗಕ್ಕೆ ಅಧಿಕಾರ ಇರೋದು ಜೀಸಸ್ಗೆ ಮಾತ್ರ, ಸೈತಾನಿಗೆ ಇಲ್ಲ. ಓ ಶಿವ, ಕಣ್ಣನ್ನ ದೇಹರಿಗೆ ಮಾತ್ರ ಇರೋದು ಟಚ್ ಮಾಡಕ್ಕೆ ನೋಡಕ್ಕೆ, ಸೈತಾನಿಗಿಲ್ಲ. ಗೊತ್ತಾ ನಿಮ್ಗೆ? ಅವನಿಗೆ ಪವರ್ ಇಲ್ಲ. ಅವನಿಗೆ ಒಳಗಡೆ ಹೋಗಕ್ ಆಗಲ್ಲ ಅವನಿಗೆ. ಆತ್ಮ ಟಚ್ ಮಾಡಕ್ ಆಗಲ್ಲ ಅವನಿಗೆ. ಭಕ್ತರಿಗೆ ಇನ್ಯಾಕಿ ಭಯ ಹತ್ಯೆ ಮಾಡಿದ್ದಾರೆ ತಪ್ಪಾಯ್ತಪ್ಪ. ಆಕ್ಚುಲಿ ಎಷ್ಟು ಸೀರಿಯಸ್ ತೆಗೆದುಕೊಂಡು ಗೊತ್ತಿಲ್ಲ. ಸುನೀತಾ ಆಗಿ ಮಗಳು ರಮ್ಮಿಗೆ ಮಗುಗೆ ಮಕ್ಕಳು ಊಟನೇ ಮಾಡ್ತಿಲ್ಲ, ಸೇರ್ತಾ ಇರ್ಲಿಲ್ಲ. ಪ್ರೇರಿ ಬಂದ್ರು, ಎಸಪ್ಪ ಅವ್ರಿಗೆ ಹೀಲ್ ಆಸ್ಪತ್ರೆ ಹೋದ್ರು ಇಲ್ಲ ಆಗ್ತಾ ಇರ್ಲಿಲ್ಲ. ಅವ್ರಿಗೆ ಪ್ರೇರಿ ಬಂದು ಪ್ರೇಯರ್ ಮಾಡ್ಸಿದ್ಮೇಲೆ ಫಾಸ್ಟ್ ಹತ್ರ ಹೀಲ್ ಆಯ್ತು ಅವ್ರಿಗೆ. ಎಸಪ್ಪ ಹೇಳಿದ್ರು ಹೀಲ್ ಆಯ್ತು, ನೆಕ್ಸ್ಟ್ ಇನ್ ಯಾವ್ದೇ ಕಾರಣಕ್ಕೂ ಸಭೆಗೆ ವಾರ ವಾರ ತಪ್ಪಿಸ್ಕೊಂಬೇಡ ಅಂತ ಎಲ್ಲೂ ಹೋಗ್ಬೇಡ. ಕೇಳಿ ಅವ್ರನ್ನ, ಅವ್ರು ಯಾರು ತಗೊಂಡೋ ಗೊತ್ತಿಲ್ಲ, ಹೋಗ್ಬೇಡ ಎಲ್ಲೂ. ಇನ್ನ ಬಹಳ ಆತರ ಏನಾದ್ರು ಮಾಡಿದ್ರೆ ಮುಂದಿನ ವಿಷಯದಲ್ಲಿ ಇನ್ನೂ ಭಯಂಕರ ವಿಷಯಗಳು ಗೊತ್ತು, ಕೇರ್ಫುಲ್ ಅಂತ ಹೇಳಿ. ಮಗಳು ಯಾವ ತರ ತಗೊಂಡು ಗೊತ್ತಿಲ್ಲ. ದೇವ್ರು ಹೇಳೋದನ್ನ ಹೇಳ್ತೀವಿ, ನಾವಾಗ ಏನು ಹೇಳಲ್ಲ. ಏನಾದ್ರು ಜೀಸಸ್ ಏಸಪ್ಪ ಹೇಳಿದ್ರೆ, ಹೋಲಿಸ್ಬಿಟ್ಟು ಹೇಳಿದ್ರೆ ಮಾತ್ರ ನಿಮಗೆ ಯಾವ್ದೇ ಕಾರಣಕ್ಕೆ ಅದು ನೀವು ಯಾವ ತರ ತೆಗೆದುಕೊಳ್ತೀರ ನಿಮ್ಮ ಮೇಲೆ ಡಿಪೆಂಡ್. ಅದು ಅವಾಗ ನೀವು ತೆಗೆದುಕೊಂಡ್ರೆ ಬ್ಲೆಸ್ಸಿಂಗ್ ಬರುತ್ತೆ. ಇಗ್ನೋರ್ ಮಾಡಿದ್ರೆ, ನೀವು ಅಸಡ್ಡೆ ಮಾಡಿದ್ರೆ ಅದು ಪರಿಣಾಮವನ್ನು ನೀವೇ ಎದುರಿಸ್ಬೇಕ. ಜೇಜಿಗೆ ಬರ್ತಾ ಇದೀವಿ, ಅಸಡ್ಡೆ ಮಾಡಿ ಇಲ್ಲಿ ಬಂತು ಡೈರೆಕ್ಟ್ ಫುಲ್ಲು ಆಪರೇಷನ್. ಮಗುಗೆ ಆಪರೇಷನ್ ಮಾಡಿಸ್ಬೇಕು, ಬ್ಲಡ್ ಇಲ್ಲ. ಇದ್ದಾರೆ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಇಲ್ಲ ಅರಕೆ ಮಾಡಿ ತಪ್ಪಾಯ್ತು ಅಂತ ಪ್ರಯಾಣ ಕಟ್ಟೆ ಭಕ್ತಿ ಮಾಡ್ತೀವಿ. ಕೇಳ್ಬೇಡ ನೀನು, ನೀನು ಆತ್ಮ ವಿಷಯದಲ್ಲಿ ಸ್ಟ್ರಾಂಗ್ ಆಗು. ನೀನು ಸ್ಟ್ರಾಂಗ್ ಆಗು, ಭಕ್ತಿ ಮಾರಾಡಪ್ಪ, ನಾನು ತಪ್ಪಾಯ್ತು ನನ್ನ ಕ್ಷಮಿಸು. ಯಾವಾಗ ಅರಕೆ ಮಾಡಿ ಪಾಶದಲ್ಲಿ ಪ್ರೇಯರ್ ಮಾಡಿಸ್ಕೊಂಡು ಎಲ್ಲ ಆಮೇಲೆ ಅವಾಗ ದೇವರ ಆತ್ಮ ಅಲ್ಲಿ ಕ್ಲೀನ್ ಆಗಿ ಹೇಳಿದ್ರು. ಅವ್ರು ಅರಕೆ ಮಾಡಕ್ಕೆ ಸ್ಟಾರ್ಟ್ ಆಯ್ತು. ಯಾವಾಗ ದೇವರು ಪ್ರಾಬ್ಲಮ್ ಆಯ್ತು, ದೇವ್ರ ಆತ್ಮ ಹೇಳಿದ್ರು ಅರಕೆ ಮಾಡು. ಎಸ್ ಸತ್ತಂಟಿ ಕಾಲವನ್ನ ಆಪರೇಷನ್ ಮಾಡ್ಬೇಕಂತ ಹೇಳಿದ್ರು. ಅವ್ರು ಬಂದು ದೇವಾಲಯಕ್ಕೆ ಪಾಸ್ ಹೇಳಿದ್ರು, ದೇವ್ರ ಆತ್ಮ ಹೇಳಿದ್ರು ಆಪರೇಷನ್ ಬೇಡ ಅಂತ. ಅವ್ರ ಏನಾದ್ರು ಡಾಕ್ಟರ್ ಮತ್ತೆ ಆಪರೇಷನ್ ಮಾಡಿದ್ರೆ ಇವತ್ತು ಅವ್ರಿಗೆ ಡೆವಲಪ್ ಆಗ್ತದೆ. ಲೈವ್ ದೇವರು ಲೈವ್ ನಿಮಗೆ ಡೈರೆಕ್ಟ್ ಸಿಗ್ತಾ ಇದ್ದಾರೆ. ನಿಮಗೆ ಲೈವ್ ನಿಮಗೆ ಡಾಕ್ಟರ್ ಹೇಳೋದು ರಿಪೋರ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಮಾಡಿ ಹೇಳ್ತಾರೆ ನಿಮಗೆ. ಇಲ್ಲಿ ಸ್ಟೋನ್ ಇದೆ, ಇಲ್ಲಿ ಬೆಡ್ಡೆ ಇದೆ, ಇದು ಅಲ್ಸರ್ ಆಗಿದೆ, ಕ್ಯಾನ್ಸರ್ ಆಗಿದೆ, ರಿಪೋರ್ಟ್ ಮಾಡಿ ಹೇಳ್ತಾ ಇದ್ದಾರೆ. ಇಲ್ಲಿ ರಿಪೋರ್ಟ್ ಇಲ್ಲ, ಡೈರೆಕ್ಟ್ ಲೈವ್ ದೇವರು ಥ್ಯಾಂಕ್ ಯು. ಭಕ್ತರಿಗೆ ಆಟ ಆಡ್ಬೇಡ, ಭಕ್ತರಿಗೆ ಆಟ ಆಡ್ಬೇಡ, ದೇಶ ಆಟ ಆಡ್ಬೇಡ. ಯಾವಾಗ ಅಲ್ಲಿ ಅರಕೆ ಮಾಡಿ ಪ್ರೇಯರ್ ಮಾಡಿಸ್ಕೊಂಡ್ರು, ಅದೇ ಡಾಕ್ಟ್ರು ಅಲ್ವಾ, ಅದೇ ಸ್ಕ್ಯಾನಿಂಗು, ಆಪರೇಷನ್ ಹೇಳಿದ್ರು. ಈಗೇನು ಆಪರೇಷನ್ ಎಲ್ಲ ಹೀಲ್ ಆಗೋದು. ಅಸಾಧ್ಯವೋ ಹೋಗ್ಬೇಕು. ಎಲ್ಲಾದ್ರೂ ಇಷ್ಟ ಬರಕ್ಕೆ ಹೋಗ್ತೀವಿ. ಎಷ್ಟು ಜನ ಹಾಗಾದ್ರೆ ನಾವು ರೆಡಿ ಇದ್ರೆ 24x7 ಸ್ತೋತ್ರ ಮಾಡ್ತಾನೆ. 24x7 ಯಾವತ್ತು ಓದಿದಂತೆ ಓದಿ. ನೀವು ಯಾವಾಗ ನಿಮ್ಮ ಪ್ರಾಬ್ಲಮ್ಗಳು ಹೋಗಬೇಕು, ನಿಮ್ಮ ವೈದ್ಯಗಳು ಸೋಲ್ಬೇಕು. ಏನಿಲ್ಲ,
ಜಂಗಮರು ಚೆನ್ನಾಗಿ ಹೊಡೋದಲ್ಲ, ಅದು ಸ್ಟಾಪ್ ಮಾಡೋದು. ನೀನ್ ದುಃಖಿಸೋ ದಿನ ಕೊನೆ ಆಯ್ತು. ಭವ್ಯ ಮತ್ತೆ ಕೇಳೋದು ಅಳಾಗಿಲ್ಲ, ಡ್ಯಾನ್ಸ್ ಮಾಡ್ಬೇಕು. ಅಳೋದು ಮುಗೀತು. ನನ್ನ ದೇವ್ರು ನನ್ ಪರವಾಗಿದ್ದಾರಪ್ಪ. ನನ್ನ ದೇವ್ರನ್ನ ಹೆಂಗೆ ಸ್ತುತಿ ಮಾಡ್ಲಿ. ವೈದ್ಯರು ಯಾವಾಗ ಆಚಾರವಲ್ಲ. ಒಂದ್ ಸೆಕೆಂಡ್, ವೈದಿಗಳು ಏನಾದ್ರೂ ನೋಡ್ಬೇಡಿ, ಅವ್ರನ್ನ ನೋಡ್ಬೇಡಿ. ಬೇರೆ ನಾನು ಹೆಂಗಪ್ಪ ನೀನ್ ಸ್ತೋತ್ರ ಮಾಡ್ಲಿ, ನಾನು ಡ್ಯಾನ್ಸ್ ಮಾಡ್ತಾ ಸ್ತೋತ್ರ ಮಾಡ್ಲಾ, ಅಪ್ಪ ನೈಟ್ ಪ್ರಾರ್ಥನೆ ಮಾಡ್ಲಾ, ವಾಕ್ಯ ಓದ್ಲಾ, ಪ್ರಾರ್ಥನೆ ಮಾಡ್ಲಾ. ನೀವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಕಾಂತೋಷ್. ಇವತ್ತಿನ 10 ಓದ್ ಮಾಡಿ ನಿಮ್ದು ಹೆಂಗ್ ಬರುತ್ತೆ ನೋಡಿ. ಮೊದಲು ದೇವರ ರಾಜ್ಯ, ಮೊದಲು ದೇವರ ರಾಜ್ಯ. ದೇವರ ರಾಜ್ಯ ನೀತಿವಂತರಾಗಿ ಸುಳ್ಳಿನ ಬಿಡಿ, ಮೋಸನ ಬಿಡಿ, ಅನ್ಯಾಯನ ಬಿಡಿ. ಫುಲ್ ಪ್ಯೂರ್ ಪರಿಶುದ್ಧ, ಇದು ಫುಲ್ ಚಿನ್ನ. ಇದು ದೇವವಾಕ್ಯ ಆತ ಪರಿಶುದ್ಧ ದೇವರು, ಒಬ್ಬೊಬ್ರು ಪರಿಶುದ್ಧವಾಗಿರಿ. ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ದೇವರು. ನಾನು ಪರಿಶುದ್ಧವಾಗಿದ್ದೀನಿ, ನೀವು ಪರಿಶುದ್ಧರಾಗಿರಿ, ನೀವು ಪರಿಶುದ್ಧರಾಗಿರಿ. ಮಹಿಮೆ ಮಹಿಮೆ ಮಹಿಮೆ. ಆದ್ರೆ ಬರ್ಬೇಕು. ಆದ್ರೆ ಚಿಕ್ಕ ಮಗುವಂತೆ ಆದ್ರೆ ಮಗು 1 ವರ್ಷದ ಮಗು ತನಕ ನೀವ್ ಎತ್ತ ಮುಟ್ಟಾಡ್ತೀರ. 5 ವರ್ಷದ ಮಗು ಎತ್ಕೊಳಕ ಮಕ್ಕಳಿಗೆ ಹೇಳಿ, ನನಗೆ 80 ವರ್ಷ ಆಗಿರ್ಲಿ 70 ವರ್ಷ ಆಗಿರ್ಲಿ ಮಗು ತಂದೆ ಅಜ್ಜಿ ತರ ಆಡ್ಬೇಡಿ. ಅಜ್ಜಿ ಎಲ್ಲ ಮಕ್ಕಳಿಗೆ ಅಜ್ಜಿ ಅಲ್ಲ. ಮಗು ಓಡ್ತಾನೆ ಇರ್ತದೆ, ಮಗು ಓಡ್ತಾನೆ ಇರುತ್ತೆ. 80 ವರ್ಷ ಅಲ್ಲ, 70 ವರ್ಷ ಅಲ್ಲ, 60 ವರ್ಷ ಅಲ್ಲ, ಮಗು ಅದನ್ನೇ ದೇವ್ರು ಹೇಳ್ತಾ ಇದ್ದು. ಆ ಮಗು ತರ ಮನಸ್ಸು ದೇವ್ರು ಹೇಳ್ತಾ ಇದ್ದಾರೆ. ಮಗು ತರ ಮನಸ್ಸು ಅದೆಲ್ಲ ಮಗು ನೋಡಿದ್ರೆ ಎಷ್ಟು ಆಗಿರುತ್ತೆ, ಎಷ್ಟು ಖುಷಿ ಆಗಿರುತ್ತೆ. ಅದಕ್ಕೆ ಏನೂ ಗೊತ್ತಿಲ್ಲ, ಅದಕ್ಕೆ ಏನೂ ಗೊತ್ತಿಲ್ಲ. ಆ ತರ ಮನಸ್ಸು ನಿಮ್ ಒಳಗಡೆ. 2 ತಿಂಗಳು ಮಗುಗೆ, 3 ತಿಂಗಳು ಮಗುಗೆ, 5 ತಿಂಗಳು ಮಗು ಸಿಟ್ಟು ಬರುತ್ತಾ? ನಿಮ್ ಮಗು ಅಂದ್ರೆ ಯಾಕೆ ಬರುತ್ತೆ? ಮಗು ಅಂದ್ರೆ ಸಿಟ್ಟಾಗಿ ಬರುತ್ತೆ. ಆ ಮಗುಗೆ ಏನು ಗೊತ್ತಾ ಇಲ್ಲ, ಅದಕ್ಕೆ ಏನು ಗೊತ್ತಾ ಇಲ್ಲ. ಯಾವಾಗ್ಲೂ ಖುಷಿಯಾಗಿರುತ್ತೆ, ನಗ್ತಾನೆ ಇರುತ್ತೆ. ಅದೇ ಸೀಕ್ರೆಟ್. ನೀವ್ ಎಷ್ಟು ಹ್ಯಾಪಿ ನೋಡಿ, ಹೇಳ್ತಾ ಇದೀನಿ. ನೀವ್ ದೇವ್ರ ಆದ್ರೆ ಸಂಭ್ರಮಿಸ್ತಾ ಇದ್ದೀರಾ, ಖುಷಿಯಿಂದ ಇರ್ತೀರಾ, ನೀವು ಆಲ್ರೆಡಿ ರೆಡಿ ಇದ್ದೀರಾ. ಇದ್ದವ್ರಿಗೆ ಯಾವತ್ತೇ ಇಲ್ಲ, ಯಾಕೆ ಇಪ್ಪತ್ತೇ ಇಲ್ಲ? ಯಾಕೆ ಪ್ರಾಬ್ಲಮ್ ಆಯ್ತಲ್ಲ? ಏನಕ್ಕೆ ಅವ್ರಿಗೆ ಪ್ರಾಬ್ಲಮ್ ಆಯ್ತಲ್ಲ? ಏನ್ ಆಗ್ತಿಲ್ಲ? ಕಾಯಿಲೆ ಬರ್ತಾ ಇಲ್ಲ ಅವ್ರಿಗೆ, ಅವ್ರಿಗೆ ಸಾಲ ಇಲ್ಲ, ಕಾಯಿಲೆ ಇಲ್ಲ, ನಾವು ನೋವಿಲ್ಲ. ಯಾಕೆ? ದೇವರು ಯಾವ ಕೇಡು ಸಂಭವಿಸುವುದಿಲ್ಲ. ಯಾವ ಕೇಡು ಸಂಭವಿಸಲ್ಲ. ಏನೋ ಮಿಸ್ಟೇಕ್ ಮಾಡಿದ್ವಿ, ಜೇಜಿ ಏನೋ ಮಿಸ್ಟೇಕ್ ಮಾಡಿದ್ವಿ, ವಿನಯಜಿ ಏನೋ ಮಿಸ್ಟೇಕ್ ಮಾಡಿದ್ವಿ. ಇಲ್ಲ ಬರಲ್ಲ, ಇದು ಸುಮ್ನೆ ಬರಲ್ಲ, ಸುಮ್ನೆ ಯಾವ್ದೇ ಕಾರಣಕ್ಕೂ ಬರಲ್ಲ. ಏನೋ ಮಿಸ್ಟೇಕ್ ಆಗಿದೆ, ದೇವ್ರ ಅಷ್ಟೇ ಮಾಡಿ ನನ್ನ ಕ್ಷಮಿಸು. ತಪ್ಪು ಮಾಡಿದ್ದೀನಪ್ಪ, ನಾನು ಏನ್ ಮಾಡಿದ್ದೀನಿ ಕೇಳಿ ದೇವ್ರ ಹತ್ರ. ಏನ್ ಮಾಡಿದ್ದೀನಿ ಹೇಳ್ಬೇಡಿ. ಗಮನ ಕೊಡಿ. ಅಲ್ಲಿ ದೇವರಾಗಿ ಕೀರ್ತನೆ ಹೇಳಿದೆ, ನಾನು ಪಾಪಗಳನ್ನ ಅರಿಕೆ ಮಾಡದೆ ಇದ್ದಾಗ ಏನಾಗುತ್ತೆ? ಏಳು ಬೆಲ್ಲ ಸ್ವಾಮಿ. ಕಿವಿಗೆ ಬಿದ್ದ ಒಳ್ಳೆ ಸುದ್ದಿ ವಾಕ್ಯ ಕೇಳಿ. ಅದಕ್ಕೆ ಮೂಳೆ ಜಾಯಿಂಟ್ ಅವ್ರಿಗೆ ಹೆಂಗೆ ಆಪರೇಷನ್ ಆಗ್ಬೇಕು ಅಂತ ಹೇಳಿದ್ರು, ಅದೇ ಡಾಕ್ಟ್ರು ಅದೇ ಇವರು ಯಾವಾಗ ಇಲ್ಲಿ ಯೇಸು ಸ್ವಾಮಿ ಲೈವ್ ಸಿಕ್ಕಿದ್ರು. ಅದಕ್ಕೆ ನಾನು ಡೈರೆಕ್ಟ್ ಬನ್ನಿ ಲೈವ್. ಎಲ್ಲ ಕೂತ್ಕೊಂಡು ಟಿವಿ ನೋಡೋದಲ್ಲ. ಈ ಫೋನ್ ನೋಡ್ಬಿಟ್ಟು ಚೆನ್ನಾಗಿದೆ ಲೈವ್ ನೀವು ಬನ್ನಿ, ನೀವು ಬಂದು ಕಿತ್ಕೊಂಡು ಹಣ್ಣ ತಿನ್ನಿ. ನೀವು ಹಣ್ಣ ಕಿತ್ಕೊಂಡು ತಿನ್ನಿ. ಅನುಭವ ದಿವಸ ಬದುಕಿ ಬಾಳ್ಬೇಕಾ, ಸುಪ್ಪಾಗಿರ್ಬೇಕಾ? ಬಿಟ್ಬಿಡು. ಹೃದಯ ವಂಚಕ ಬಿಟ್ಬೇಡಿ. ಅದು ಹೃದಯದೊಳಗೆ ಕೆಟ್ಟದಲ್ಲಿ ತುಂಬಿಸಕ್ಕೆ ಬಿಡ್ಬೇಡಿ, ಅದು ಅವಕಾಶ ಕೊಡ್ಬೇಡಿ. ಮನೆ ಒಳಗಡೆ ಚೇರಿ ಬರಕ್ಕೆ ಬಿಡ್ಬೇಡಿ, ಆ ಬರಕ್ಕೆ ಬಿಡ್ಬೇಡಿ. ಏನ್ ವಾಕ್ಯ ಹೇಳ್ತಿದೆ? ಆ ಬಂದು ಚೇರಿಗಳನ್ನು
Hallelujah. Hallelujah. ಸುನಿ ನಾವಿದು ಒಬ್ಬನೇ ನಂಬಿ ಇನ್ನೊಬ್ಬನೇ ಇರ್ಬೋದು ದೇವ್ರ ಸಿಕ್ತಿರ್ಬೇಕು ನಾವಿದು ಒಬ್ಬನೇ ಇರೋದು ಹೆಂಡತಿ ಬಾರಿ ಅಂದ್ರೆ ಬಾ ದೇವ್ರ ಆಲಯಕ್ಕೆ ಹೋಗೋಣ ಅಂದ್ರೆ ನಾನ್ ಬರಲ್ಲ ಬಾ ಮಂಜುಷ ಬರ್ತಿದೆ ಬಾ ನಾನ್ ಬರಲ್ಲ ಹಂಗೆ ಸುನಿ ಅಲ್ವಾ ಐದು ಬರ್ತಾ ಇಲ್ಲ ತಲೆ ಬಿಸಿ ಮಾಡ್ಕೋಬೇಕು ನಿನ್ನ ಕೊಟ್ಟ ತಲ ಅಂತ ದೇವ್ರ ಹೇಳ್ತದ್ದು ನಿನ್ನ ಸಾಮರ್ಥ್ಯನ ಬೇರೆ ತಗೊಳಕ್ಕಾಗಲ್ಲ ಅವ್ರ ಸಾಮರ್ಥ್ಯ ನೀನ್ ತಗೊಳಕ್ಕಾಗಲ್ಲ ನಿಮ್ದು ಅವ್ರು ತಗೊಳಕ್ಕಾಗಲ್ಲ ಅವ್ರ ಪವರ್ ನಿಮ್ಗೆ ತಗೊಳಕ್ಕಾಗಲ್ಲ ನಿನಗಿದೆ ಪವರ್ ನಿನಗಿದೆ ಆ ಸಾಮರ್ಥ್ಯನ ಕರಿತಿದ್ರೆ ಬಾ ಅವ್ರು ಬರಲ್ಲ ಓಕೆ ಓಕೆ ಏನಲ್ಲ ಓಕೆ ನೀನ್ ಹಂಗೆ ಹೇಳ್ಬೇಕು ಬರಲ್ಲ ಬಾಯ್ ಆಯ್ತು ಇರ್ಲಿ ಪರವಾಗಿ ಆಯ್ತು ಜೀಸಸ್ ಮಕ್ಕಳು ಬರಪ್ಪ ಇಲ್ಲ ಬರಲ್ಲ ಬೇಡ ಪರವಾಗಿ ನಾನೇ ಸಾಕು ನಿನ್ನನ್ನೇ ನೋಡುವೆನು I love you, God. Jesus. I love you, Raja. I love you, Raja. Hallelujah. ಅವ್ನು ಹೆಂಗ್ ಮಾಡ್ತಾ ಇದ್ದಾನೆ ಅಂದ್ರೆ ಅವ್ನಿಗೆ ಅವ್ನು ಕನ್ಫರ್ಮ್ ಸಿಗ್ತಾ ಇಲ್ಲ ದೇವ್ರು ಅಂತ ಹೇಳಿದ್ರೆ ಅವ್ನು ಹೇಳ್ತಾ ಇದ್ದಾನೆ ಅಯ್ಯೋ ನಮ್ ಡ್ಯಾಡಿ ಎಸ್ ದಾವಿದನ್ ಡ್ಯಾಡಿ ಯಾರು ಅವ್ನು ಹೇಳ್ತಾ ಇದ್ದಾನೆ ನನ್ನ ಡ್ಯಾಡಿ ಜೀಸಸ್ ಮಮ್ಮಿ ಯಾರು ಏಸಪ್ಪ ಮನುಷ್ಯ ಬರ್ತಾ ಇದ್ದಾರೆ ಓಡೋಗ್ತಾ ಇದೆ ಯಾರು ಬರ್ತಾ ಇದ್ದಾರೆ ನಮ್ ಡ್ಯಾಡಿ ಬರ್ತಾ ಇದ್ದಾರೆ ನನ್ ಡ್ಯಾಡಿನ ಒಪ್ಕೋಬೇಕು ನನ್ ಡ್ಯಾಡಿನ ಪ್ರೀತಿ ಮಾಡ್ಬೇಕು ಓಡ್ತಾನೆ ಇದ್ದಾನೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಎಸ್ ಓಹೋ ಶಿ ಬಾಬಾ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಯಾವಾಗ ಅಲ್ಲಿ ನೋಡ್ತಿದೀವಿ ಅಲ್ಲಿ ಮಕ್ಕಳು ಬರಲಿಲ್ಲ ಅಭಿಷೇಕ ಅವ್ನು ಡ್ಯಾನ್ಸ್ ಮಾಡ್ಬೇಕಾದ್ರೆ ಅವ್ನ ದೇವ್ರ ಮಹಿಮೆ ಪಡಿಸ್ಬೇಕಾದ್ರೆ ಒಂದು ಸಿಂಹಾಸನ ಬಗ್ಗೆ ಅವ್ನು ಯೋಚನೆ ಮಾಡಿಲ್ಲ ಒಂದು ಸಿಂಹಾಸನ ಬಗ್ಗೆ ಅವನು ಕುರ್ಚಿ ಮೇಲೆ ಯಾರು ಕೂರ್ಸ್ಬೇಕು ಯೋಚನೆ ಮಾಡಿಲ್ಲ ಅವನು ಚಿಂತನೆ ಮಾಡ್ತಾ ಇಲ್ಲ ಆಕ್ಚುಲಿ ದಾವಿದನ ಯಾರಕ್ಕೆ ಗೊತ್ತಾ ಚಿಂತನೆ ಮಾಡಲ್ಲ ಆರಾಧನೆ ವೀರರಿಗೆ ಪ್ರಮೋಷನ್ ಅಲ್ಲ ಪ್ರಮೋಷನ್ ದೇವರೇ ಹೇಳ್ತಿದ್ರೆ ಸೊಲೊಮನ್ ನನ್ನ ಮಗ ಬಿಡು ಅಪ್ಪ ನಾನು ಆಲಯ ಕಟ್ಬೇಕಪ್ಪ ಬೇಡಪ್ಪ ನಿನ್ ವಯಸ್ಸಾಗಿದೆ ಬೇಡ ನೀನು ಹಾಗಾದ್ರೆ ನಿನ್ನ ಮಗ ಈಗ ನನ್ನ ಮಗ ಅವ್ನ್ ತಪ್ಪು ಮಾಡಿದಾಗ ಶಾರೀರಿಕವಾಗಿ ಶಿಕ್ಷೆ ಮಾಡಿದಾಗ ನಾನು ಅವನ್ನ ಶಿಕ್ಷಿಸ್ತೀನಿ ಅವ್ರನ್ನ ಸೊಲೊಮನೇ ಆಲಯನ ಕಟ್ಬೇಕು ಅದು ಅವನಿಗೆ ಗೊತ್ತಿಲ್ಲ ದೇವ್ರು ಆರಿಸ್ಕೊಳ್ತೀನಿ ಅದನ್ನ ನಿನಗೆ ಹೇಳ್ತದ್ದು ಬನ್ನಿ ದೇವ್ರ ಶಿಫ್ಟ್ ಮಾಡಿ ಆಕೆ ಹೋದು ನೀನ್ ಬೇರೆ ನೋಡ್ಬೇಡ ಹೆಂಡತಿ ಮಕ್ಕಳು ಬಂದಿಲ್ಲ ಚಿಂತೆ ಮಾಡ್ಬೇಡ ನಿನ್ನ ಸಾಮರ್ಥ್ಯ ಕರೆಕ್ಟ್ ಯೂಸ್ ಮಾಡಿ ನೀನ್ ಡ್ರೈವಿಂಗ್ ಮಾಡ್ಬೇಕಾದ್ರೆ ಹೆಂಡತಿನ ಬಾ ಹೆಂಗ್ ಹೇಳ್ಕೊಡು ಅಂತ ಕಲಿಯಲ್ಲ ನೀನ್ ಕ್ಲೀನ್ ಆಗಿ ಪಕ್ಕ ಕರೆಕ್ಟ್ ಆಗಿ ಮಾಡ್ತಿರ್ತೀಯ ಕ್ಲೀನಾಗಿ ಆರಾಧನೆ ಮಾಡಿ ಕ್ಲೀನಾಗಿ ಭಕ್ತಿ ಮಾಡ್ತಿದ್ದ ಕ್ಲೀನಾಗಿ ಮಾಡಿ ನಿಮ್ಮ ಕಲಾತ್ಮ ನಿಮ್ಮ ಸಾಮರ್ಥ್ಯನ ನೀವು ಸರಿಯಾಗಿ ಯೂಸ್ ಮಾಡಿ ನೀವು ಥ್ಯಾಂಕ್ ಯು ವಂಡರ್ಫುಲ್ ಡ್ಯಾಡಿ ಗ್ಲೋರಿ ರಾಜ ಎಲ್ಲ ಹೇಳಿ ನಾನ್ ಸಾಮರ್ಥ್ಯನ ದೇವ್ರ ಕೊಟ್ಟ ಶಕ್ತಿನ ದೇವರ ಮಹಿಮೆಗಾಗಿ ನಾನು ಉಪಯೋಗಿಸ್ತೇನೆ ದೇವರ ಮಹಿಮೆಗಾಗಿ ನಾನು ಉಪಯೋಗಿಸ್ತೇನೆ ದೇವರ ಮಹಿಮೆಗಾಗಿ ನಾನು ಉಪಯೋಗಿಸ್ತೇನೆ ಎಲ್ಲ ಏಕತ್ವನ ಮಹಿಮೆಗಾಗಿ ಮಹಿಮೆಗಾಗಿ
ಮುಂದೆ ಹೋಗು, ಮುಂದೆ ಬನ್ನಿ. ದೇವ್ರ ಸಿಗ್ಬೇಕು, ನಿಮ್ಗೆ ತುಂಬಾ ಬಿಡುಗಡೆ ಬೇಕು. ನಿಮ್ಮ ಫ್ಯಾಮಿಲಿ ಅಷ್ಟು ಮಿರಾಕಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ನೀವು ಮಿರಾಕಲ್ ಎಕ್ಸ್ಪೆಕ್ಟ್ ಮಾಡೋರು ಆಕೆ ಹೆಂಗ್ ಬಂದು ದೇವ್ರ ಪಾದ ಹತ್ರ ಬಂದು ಕೂತ್ಕೊಂಡು ಯಾರ ಮಿರಾಕಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಎಸ್, ಆಲ್ರೆಡಿ ನೀನು ಮಿರಾಕಲ್ ಮಾಡ್ತಾ ಇದ್ದೀರಾ. ನಿನಗೆ ಆಶ್ಚರ್ಯ ಪಡೋ ರೀತಿಲಿ ಹಾಸನ್ ಸಿಟಿಲಿ ನೀನ್ ಹಳ್ಳಿಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಲ್ಲ, ಹಳ್ಳಿಲಿ ಬೇಡ, ಹಾಸನ್ ಸಿಟಿಲಿ ನೀನ್ ತಂದು ದೇವ್ರನ್ನ ಕೂರಿಸ್ತಾರೆ. ಹಾಸನ್ ಸಿಟಿಲಿ ಎಲ್ಲರಿಗೂ ಆಶ್ಚರ್ಯ ಆಗಿದ್ದು ಎಲ್ಲ ದೇವ್ರ ಪಾದ ಇಟ್ಕೊಳ್ಳಿ ಅಂದ್ರೆ ಹಾಗಾದ್ರೆ ಓಡಕ್ ರೆಡಿ ಇದೆ. ಆಯ್ಕೆ ಮಾಡಿದಾಗ ಎಲ್ರೂ ಸಾವಿಯೋದು ಸ್ಟಾಪ್ ಆಗುತ್ತೆ. ನಾನು ತಿಳಿದೆ ಅಂತ ಹೇಳ್ಬೇಡಿ, ದಯವಿಟ್ಟು ಆ ವರ್ಡ್ ಯೂಸ್ ಮಾಡ್ಬೇಡಿ. ತಿಳಿಯೋದು ತಪ್ಪು ಮಾಡೋ ಕ್ಷಮಿಸಿ ಹೇಳ್ಬೇಡಿ. ನಾನು ಗೊತ್ತಿದ್ದೆ ತಪ್ಪು ಮಾಡಿ, ಪಶ್ಚಾತ್ತಾಪ. ನಾನು ಗೊತ್ತಿದ್ದೆ ನಾಟಕ ಆಡಿದೀನಿ, ಗೊತ್ತಿದ್ದೆ ತಪ್ಪು ಮಾಡಿದೀನಿ, ಗೊತ್ತಿದ್ದೆ ಸುಳ್ಳು ಹೇಳ್ತೀನಿ. ನನ್ನ ಕುಟುಂಬದ ಮೇಲೆ ಮಾತೃಶಕ್ತಿಗಳನ್ನು ಕುಟುಂಬದ ಬಿಟ್ಟಾಗಲೇ ಅವ್ರಿಗೆ ಅಧಿಕಾರ ಇಲ್ಲ, ಇಲ್ಲ ಅವನಿಗೆ ಚೇಳುಗಳನ್ನ ವಿರುದ್ಧವಾಗಿ ಮಾಡುವಂತ ಕಾರ್ಯಗಳ ನಮ್ಮನ್ನು ಶಪಿಸ್ತಾ ಇದ್ದಾರೆ. ಯಾರು ಬರಲಿಕ್ಕಾಗಲ್ಲ, ಯಾರು ಸುರಿತಾ ಇದ್ದ ಅಂದಿನ ಅದ್ಭುತಗಳು ಆಗಿದೆ, ಹೇಳುವಾಗಿ ನಡೀತಾನೆ ಇರುತ್ತಲ್ಲ. ನಾನು ದೇವ್ರ ಕಾರ್ಯಕ್ಕೆ ಅಡ್ಡಿ ಮಾಡಲ್ಲ, ನಾನು ದೇವ್ರ ಕಾರ್ಯಕ್ಕೆ ಅಡ್ಡಿ ಆಗಿರೋ ನಾನು. ಈ ಪಾತ್ರೆ ನಮ್ಮದು ಶಿಕ್ಷೆ ಆಗಲಿ, ಈ ಪಾತ್ರೆ ಬಳಕೆ ಬರಲಿ ಎತ್ತಪ್ಪ, ಬಳಕೆ ಯೂಸ್ ಮಾಡಿ ಎತ್ತಪ್ಪ, ನೀನು ಯೂಸ್ ಮಾಡಿ ಪಾತ್ರೆನ ಯೂಸ್ ಮಾಡಿ ಎತ್ತು ಸ್ವಾಮಿ, ನಿನಗೆ ಹೆಂಗೆ ಬೇಕಾದ್ರೆ ಯೂಸ್ ಮಾಡಿ ಎತ್ತಪ್ಪ. ನನ್ನನ್ನ ತುಂಬಿಸು, ಅಭಿಷೇಕದ ತುಂಬಿಸು, ಮಹಿಮೆದ ತುಂಬಿಸು, ಎಲ್ಲ ಪಾತ್ರೆಗಳನ್ನು ತುಂಬಿಸಿ. ಆಮೆನ್. ಹಲ್ಲೆಲೂಯಾ. ದೇವರು ಪರಿಶುದ್ಧವಾದ ದೇವರು. ಎಸ್ ಎಸ್ ಎಲ್ಲ ನಮ್ಗೆ ದೇವರಿಗೆ ಪ್ರಾಮಿಸ್ ಮಾಡಿ
ನಾನು ನಿಮ್ಮನ್ನು ಪರಿಶುದ್ಧವಾಗಿ ಜೀವಿಸ್ತೀನಿ. ನಾನು ಪರಿಶುದ್ಧವಾಗಿ ಜೀವಿಸ್ತೀನಿ ಸರ್. ನನ್ನ ಎಲ್ಲಾ ಭಾಗದಲ್ಲೂ ನಡೆ, ನುಡಿ, ನೋಟ, ಕಣ್ಣಿನ ನೋಟ, ಎಲ್ಲಾ ಭಾಗದಲ್ಲೂ ಪರಿಶುದ್ಧವಾಗಿ ನಾನು ಜೀವಿಸ್ತೀನಿ. ಪರಿಶುದ್ಧವಾಗಿ ಜೀವಿಸ್ತೀನಿ. Hallelujah. 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 ದೇವರು ಅನೇಕ ಬಿಡುಗಡೆ ಮಾಡ್ತಾ ಇದ್ದಾರೆ ಎಲ್ಲ ಭಾಗದಲ್ಲಿ. ಯಾಕೆಂದ್ರೆ ಇದು ಎಂಟು ಟೈಮ್, ಇದು ಎಂಟು ಟೈಮ್. ಬಲವಂತ ಕರ್ಕ ಬಂದಾಗಿದೆ, ಬಲವಂತ ಊಟ ಕರ್ಕ ಬಂದಾಗಿದೆ, ಬಟ್ಟೆನ ರೆಡಿ ಮಾಡ್ತಾ ಇದ್ದ ದೇವರು. ಪರಿಶುದ್ಧತೆ ಎಂಬ ಹೆಂಗಿರ್ಬೇಕು? ಮದುವೆ ಮನೆಗೆ ಬಂದಿರೋರು ಪರಿಶುದ್ಧತೆ ಎಂಬ ಭೂಷಣದೊಡನೆ ದೇವರ ಹೇಳ್ತಾ ಇದೆ. ಅದು ಬಟ್ಟೆ ಎಂಬುದು ಫುಲ್ ಪ್ಯೂರ್. ಯಾಕೆ ಮದುವೆ ಮನೆಗೆ ದೇವರಲ್ಲಿ ಬಟ್ಟೆ ನೋಡ್ತಾ ಇದ್ದಾರೆ? ಹೊಸ ಬಟ್ಟೆ ಎಲ್ಲ ಪರಿಶುದ್ಧತೆ ಎಂಬ ಭೂಷಣ. ನಾವು ಅಲಂಕರಿಸ್ಬೇಕು ಪರಿಶುದ್ಧತೆ ಎಂಬ ಭೂಷಣದೊಡನೆ. ಯಾಕಂದ್ರೆ ದೇವರು ಹೇಳ್ತಾ ಇದ್ದಾರೆ, ನನ್ನ ದೇವರು ಫುಲ್ ಹೋಲಿ. ಗೊತ್ತಾ ನಿಮಗೆ? ನನ್ನ ದೇವರು ಫುಲ್ಲು ಪರಿಶುದ್ಧವಾದ ದೇವರು. ನಾ ಏಸಪ್ಪನ ಜೀವಿತ 33 ವರ್ಷ ಮನುಷ್ಯನಾಗಿ ಭೂಮಿಗೆ ಬಂದಿದ್ದು ಜೀವನ ಫುಲ್ ಪ್ಯೂರ್ ಅಂತ ಹೇಳಿದ್ರೆ ಒಬ್ರು ಸಹ ನಿನ್ ಪಾಪಿ ಅಂತ ಹೇಳಿಲ್ಲ. ಒಬ್ರು ಕೈ ತೋರಿಸಿ ನಿನ್ ಪಾಪಿ ನೀನು ಅಂತ ಹೇಳಿಲ್ಲ. ಲೋಕ ಹೇಳ್ತಾ ಇದೆ, ಜನ ಹೇಳ್ತಾ ಇದ್ದಾರೆ, ಜೀಸಸ್ ಮಾತ್ರ ಹೇಳಿಲ್ಲ. ಯೇಸು ಕೈ ತೋರಿಸಿ ನೀನು ಕಳ್ಳ ಅಂತ ಹೇಳಿಲ್ಲ. ಮಗ, ನನ್ನ ಮಗ ಕೂಡ ಕೂಗ್ತಾ ಇದ್ದಾನೆ. ಎಲ್ಲ ಜನ ಹೋಗಿ ಶಿಷ್ಯನ್ ಹೇಳ್ತಾರೆ, ಸ್ಟಾಪ್. ಅದೆಷ್ಟು ಕಿಚ್ಚುತ್ತೀಯೋ ಸ್ಟಾಪ್ ಮಾಡ ನಿನ್ನ ಬಾಯಿ ಅಂತ. ಆದ್ರೆ ಯೇಸು ನಿಂತು ಕರೀರಿ ಅವನು, ಕರೀರಿ ಅವನು. ಏನಕ್ಕೋ ಕೂಗ್ತಾ ಇದ್ದಾನೆ. ಅವನಿಗೆ ಪ್ರಾಬ್ಲಮ್ ಇದೆ, ಅವನಿಗೆ ನೋವು ಇದೆ, ಅವನಿಗೆ ಕಷ್ಟ ಇದೆ, ಕರೀರಿ ಅವನ. ಆದ್ರೆ ಜನ ಹೇಳ್ತಾರೆ, ನೀನು ಉಂಟು ಕೂಡ ಕಣ, ನೀನು ಕೂಡ ಕಣ್ಸಾಗಿಲ್ಲ, ಯಾಕೆ ಕೂಡ ಆಗಿದ್ಯಾ? ಆ ಬಾಯಿಗೆ ಸ್ಟಾಪ್ ಮಾಡಕ್ಕಾಗಲ್ಲ, ಎಷ್ಟು ಸಾರಿ ಕೂಗ್ತೀಯಾ? ಆದ್ರೆ ಜೀಸಸ್ಗೆ ಮಾತ್ರ ಅವ್ರ ಹೃದಯ ನೋವು ಅರ್ಥ ಆಗಿ ಅವನಿಗೇನೋ ಇದೆ ಪ್ರಾಬ್ಲಮ್. ಕರೀರಿ ಅವನು ಬಿಡುಗಡೆ ಮಾಡಕ್ಕೆ. ಯಾಕಂದ್ರೆ ಬಿಡುಗಡೆ ನಾಯಕ ಬಂದಿದ್ದಾನೆ. ಆ ಬಿಡುಗಡೆ ನಾಯಕ ಬಂದಿದ್ದಾನೆ. ಬಿಡುಗಡೆ ನಾಯಕ ಬಂದ ಬಿಡುಗಡೆ ಸ್ಟಾರ್ಟ್ ಆಗಿದೆ. ಬಿಡುಗಡೆ ನಾಯಕ ಬಂದ ಬಿಡುಗಡೆ ಅಲ್ಲಿ ಊರವರು ಮನೆಯವರು ಒಬ್ಬನಿಗೆ ದೇವ ಹಿಡ್ಕೊಂಡಿದೆ, ಗಂಡು ದೇವ ಹಿಡ್ಕೊಂಡಿದೆ. ಮನೆಯವ್ರು ಏನ್ ಮಾಡಿದ್ರು? ಮಗ ಅಂತ ರಿಸೀವ್ ಮಾಡ್ತಾ ಇಲ್ಲ, ದೇವ ಹಿಡ್ಕೊಂಡಿದೆ. ಮಗನ ಮನೆಯಲ್ಲಿ ಒಳಗಡೆ ಇಟ್ಕೊಳ್ತಾ ಇಲ್ಲ, ದೇವ ಹಿಡ್ಕೊಂಡಿದೆ. ಮಗನಿಗೆ ನೆಂಟಿಸು ಮನೆಗೆ ಕರೀತಾ ಇಲ್ಲ, ದೇವ ಹಿಡ್ಕೊಂಡಿದೆ. 3 ಜನ ಓಡಿಸ್ತಾ ಇದ್ದಾರೆ. ಓಡಿಸಿಲ್ಲ, ಸರಪಳಿನ ಕೊಟ್ಟಾಕಿ ಕಾಡಿಗೆ ಬಿಡ್ತಾ ಇದ್ದಾರೆ. ಇದು ಲೋಕ, ಇದು ಲೋಕ. ಲೋಕನ ಹುಡುಕಿದಲ್ವಾ? ಲೋಕನ ಹುಡುಕಿದಲ್ವಾ? ಅದೇ ಲೋಕ ನಿಮ್ಮನ್ನ ಕಟ್ಟಾಕಿ ನಿಮ್ಮನ್ನ ಅದು ಕಾಡಿಗೆ ಕಳಿಸುತ್ತೆ ಲೋಕ. ಜೀಸಸ್. ಲೋಕದೊಳಗೆ ಏನೋ ಸಿಗುತ್ತೆ, ಲೋಕದೊಳಗೆ ಏನ್ ಸಿಕ್ಕಲ್ಲ. ಸರಪಳಿ ನಿಮ್ಮ ಪರಿಶುದ್ಧ ಜೀವನ ಕಟ್ಟಾಕುತ್ತೆ ಲೋಕ. ನಿಮ್ಮ ನಂಬಿಕೆನ ಕಟ್ಟಾಕುತ್ತೆ ಲೋಕ. ದೇವರ ಪ್ರೀತಿಯಿಂದ ನಿಮ್ಮನ್ನ ಅಗಲಿಸಿ, ನಿಮ್ಮನ್ನ ಪ್ರೀತಿಯಿಂದ ದೇವರ ಪ್ರೀತಿ ಅಗಲಿಸಿ ಲೋಕ ನಿಮ್ಮನ್ನ ಕಟ್ಟುತ್ತೆ ನಿಮ್ಮನ್ನ. ಜೀಸಸ್. ಆದ್ರೆ ಬಿಡುಗಡೆ ನಾಯಕ ಎಂಟ್ರಿ ಆಯ್ತಿಲ್ಲ. ಲೋಕ ಕಟ್ಟಾಕಿದೆ ಅವನ್ನ, ಲೋಕ ಕಟ್ಟಿದೆ, ಲೋಕ ಬಂದಿದೆ. ಚಂದು ಆಡ್ಬೇಡ, ಡ್ರಾಮಾ ಆಡ್ಬೇಡ ನೀನು. ಇಟ್ಬಿಡು. ಲೋಕ ನೀನ್ ಎಷ್ಟು ಹೋಗ್ತೀಯ ಅಷ್ಟು ನಿನ್ಗೆ ಎಫೆಕ್ಟ್ ಆಗುತ್ತೆ. ಅವ್ರು ನೋಡ್ಬೇಡ, ಅವ್ರಿಬ್ರು ನೋಡ್ಬೇಡ ನೀನು. ಈಗ ಹೇಳ್ತಿದ್ದೀನಿ, ದೇವ್ರು ನೀನ್ ಡೈರೆಕ್ಟ್ ನಿನ್ ದಿಸಿಬೇಕು. ನೀನು ಅವ್ರಿಬ್ರು ನೋಡ್ಲೇಬೇಡ. ಅವ್ರು ಆತರ ಆಗಲ್ಲ, ನಿಮ್ಮ ನಂಬಿಕೆ ಆತರ ಆಗಲ್ಲ ನಿಮ್ದು. ಎಸ್ ಅಂಡ್ ವಂಡರ್ಫುಲ್. ದೇವ್ರು ಹೇಳ್ತದ್ದು ಫುಲ್ ಪ್ಯೂರ್. ಅವಾಗ ನೋಡಿ ದೇವ್ರ ಕಡೆ ಹೆಂಗೆ ಆಗುತ್ತೆ. ಹೆಂಗೆ ಅವ್ಳು ಯಾರಿಗೂ ಸಪೋರ್ಟೇ ಇಲ್ಲ. ಚಂದು ಯಾರು ಸಪೋರ್ಟ್ ಇಲ್ಲ. ಹೆಂಗ್ ಬಂದ್ಲು ಅವಳು ದೇವ್ರ ಪಾದದಲ್ಲಿ. ಅವಾಗ ನೋಡಿ ನಿನ್ ಮ್ಯಾರೇಜ್ ಇಂದ ಹಿಡಿದು ಪ್ರತಿಯೊಂದು ಇಷ್ಟು ಜಾಬ್ ಇಷ್ಟು ಹೆಂಗ್ ಮಿರಾಕಲ್ ಆಗುತ್ತೆ. ವಾಕ್ಯ ಓದು ನೀನು. ಆಗ್ತದೆ ಮೊದಲು ಮಾಡಿದ್ರೆ ಮಾಡು ನೀನು. ಮಾಡ್ಬೇಡ ನೀನು, ಬೇರೆ ನೋಡ್ಲೇಬೇಡ. ದೇವ್ರ ಡೈರೆಕ್ಟ್ ಲೈಫ್ ಸಿಗು ನೀನು. ದೇವರಿಗೆ ಸಿಗ್ತಾ ಇದ್ದೀರಾ ನೀವು? ದೇವರಿಗೆ ಸಿಗ್ತಾ ಇದ್ದೀರಾ ಹೇಳೋ ಹೇಳ್ತಾ ಇಲ್ಲ ಅಂತ ಹೇಳಿ. ದೇವರಿಗೆ ನೀವು ಸಿಗ್ತಾ ಇದ್ದೀರಾ ಸ್ಪೆಷಲ್ ಸ್ಪೆಷಲ್. 12 ಜನ ಸಿಗ್ತಾ ಇದ್ದಾರೆ. ದೇವರಾಗಿ ಹೇಳ್ತದೆ ಉಪವಾಸ ಮಾಡಿ ಹಾಸ್ಕೊಳ್ತಾರೆ ದೇವರು. ಆ 12 ಜನ 70 ಜನ ಬಂದ್ರು. ಆ 70 ಜನ ಕಣ್ಣಿಗೆ ಇಲ್ಲ, 12 ಜನ ಮಾತ್ರ ದೇವರ ಕೈಗೆ ಸಿಕ್ಕಿದ್ದು. ದೇವರು ಯೂಸ್ ಮಾಡಿ ಮಾತಾಡೋದು. ಥ್ಯಾಂಕ್ ಯು ವಂಡರ್ಫುಲ್ ಡ್ಯಾಡಿ. ಎಲ್ಲ ಮಹಿಮೆ ಮಹಿಮೆ
ಮಹಿಮೆ ಮಹಿಮೆ ಎಲ್ಲ ಗ್ಲೋರಿ 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 ಸ್ತೋತ್ರ 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 ಎಲ್ಲ Jesus, 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 Jesus. Hallelujah. ಆದ್ರೆ ಲೋಕ ಕಟ್ಟಾಗಿದೆ, ಮನನ್ನು ಕಟ್ಟಾಗಿದೆ, ಲೋಕ ಕಟ್ಟಾಗಿದೆ, ಮನ ಕಟ್ಟಾಗಿದ್ದಾರೆ. ಆದ್ರೆ ಬಿಡುಗಡೆ ನಾಯಕ ಬರ್ತಾ ಇದ್ದಾರೆ. ಬಿಡುಗಡೆ ನಾಯಕ ರೋಡಲ್ಲಿ ಬರ್ತಾ ಇದ್ದಾರೆ. ಅವನ್ನ ಬಿಡಿಸಿ ಅಂತ ಹೇಳಿ ಅಪ್ಪ ಅಮ್ಮನೆ ಬಂದಿದ್ರು. ಅಪ್ಪ ಅಮ್ಮ ಬಂದಿಲ್ಲ, ಬರ್ಬೋದಾಗಿತ್ತು ಕರ್ಕೊಂಡು, ಬಂದಿಲ್ಲ. ಅಯ್ಯ ಹೆಂಗಾರು ಹೋಗ್ಲಿ, ಕಾಡಿಗಾರು ಹೋಗ್ಲಿ, ಅವ್ನು ಹೆಂಗಾರು ಸತ್ತೋಗ್ಲಿ ಬಿಟ್ಬಿಟ್ಟಿದ್ದಾರೆ. ಆದ್ರೆ ಅವನಿಗೋಸ್ಕರ ಒಬ್ಬ ಪರ್ಸನ್ ಬಂದಿಲ್ಲ. ಅವನಿಗೋಸ್ಕರ ಒಬ್ಬ ಪರ್ಸನ್ ಬಂದಿಲ್ಲ. ಹೆಂಡ್ರ ಬಂದಿಲ್ಲ, ತಮ್ಮ ಬಂದಿಲ್ಲ, ಅಕ್ಕ ಬಂದಿಲ್ಲ, ತಂಗಿ ಬಂದಿಲ್ಲ, ಯಾರು ಬಂದಿಲ್ಲ. ಆದ್ರೆ ಜೀಸಸ್ ಮಾತ್ರ ಹುಡುಕೊಂಡು ಜೀಸಸ್ ಹುಡುಕೊಂಡು ಬರ್ತಾ ಇದ್ದಾರೆ. ಜೀಸಸ್ ಹುಡುಕೊಂಡು ಬರ್ತಾ ಇದ್ದಾರೆ. ಹಂಗೆ ಆಗಿದ್ದು ಕ್ರಿಸ್ತನ್. ನಿಮ್ ಕಷ್ಟದಲ್ಲಿ ನಿಮ್ ನೆಂಟರು ಸಪೋರ್ಟ್ ಮಾಡಿಲ್ಲ, ರಾಣಿ ಅಣ್ಣ ಸಪೋರ್ಟ್ ಮಾಡಿಲ್ಲ, ತಮ್ಮ ಸಪೋರ್ಟ್ ಮಾಡಿಲ್ಲ. ನೀವು 500 ರೂಪಾಯಿಗೆ ಅವ್ರದ್ದು ಪರಿಸ್ಥಿತಿ 500 ರೂಪಾಯಿಗೆ ಹೊಡ್ಬೇಕು. ಯೇಸು ನಂಬಕ್ಕೆ ಮೊದಲು ಅದೇ ಪರಿಸ್ಥಿತಿ ನಿಮ್ಗೆ ಆಗಿದ್ದು. ಸ್ವಂತ ಮನೆನ ಕಟ್ಟೋ ಚೆನ್ನಾಗಿರೋ ಮನೆ ಬಿಟ್ಟು ಬಂದಿದ್ದಾರೆ. ಅವ್ರು ಬಾಡಿಗೆ ಮನೆ ಹೋಗ್ತಾಯಿಲ್ಲ, ಮನೆಗೆ ಯಾರು ಕರ್ಕೊಂಡು ಹೋಗ್ತಾ ಇಲ್ಲ. ಅವ್ರ ಮನೆಗೆ ಬಾ, ನಾನು ನಿಮ್ ಜೊತೆ ಇರ್ತೀನಿ ಅಂತ ಒಬ್ರು ಮಮ್ಮಿ ಡ್ಯಾಡಿ ಅಣ್ಣ ತಮ್ಮ ಯಾರು ಬಂದ್ರ ನಿಮ್ ಜೊತೆ ಇರಕ್ಕೆ, ಬಂದ ಮನೆಗೆ ಇರಕ್ಕೆ, ಬಾ ಹೋಗೋಣ ಮನೆ ಬಿಟ್ಟು, ಬಾ ಜೊತೆ ಇರ್ತೀನಿ, ಯಾರು ಬಂದಿಲ್ಲ. ಹಂಗೆ ನೀವು ಯಾರಿಗೂ ಬಂದಿಲ್ಲ. ಆದ್ರೆ ಜೀಸಸ್ ಹುಡುಕ್ತಂಗೆ ನಿಮ್ಗೆ ಹುಡುಕಿರೋದು. ನೀವ್ ಕಂಡ್ಕೊಂಡಿದ್ದಲ್ಲ, ಜೀಸಸ್ ನಿಮ್ಗೆ ಕಂಡ್ಕೊಂಡೆ. ಯೇಸುವಿಗೆ ಬರ್ತಾ ಇದ್ದಾರೆ. ಯಾರು ಅವನ್ನ ಗಮನಿಸ್ಲಿಲ್ಲ. ದೆವ್ವ ಹಿಡ್ಕೊಂಡಿದೆ ಅಂತ ಹೇಳಿ ಯಾರು ಅವನ್ನ ಪ್ರೀತಿ ಮಾಡ್ತಾ ಇಲ್ಲ, ಯಾರು ಅವನ್ನ ಸೇರಿಸ್ಕೊಳ್ತಾ ಇಲ್ಲ, ಯಾರು ಮಾತಾಡ್ತಾ ಇಲ್ಲ ಅವನ್ನ. ಆದ್ರೆ ಜೀಸಸ್ ಮಾತ್ರ ಬರ್ತಾ ಇದ್ದಾರೆ ಮಾತಾಡ್ಸಕ್ಕೆ. ಯೇಸು ಅವನ ಹತ್ರನೇ ಬರ್ತಾ ಇದ್ದಾರೆ. ಯೇಸು ಪ್ರೀತಿ ಮಾಡಕ್ಕೆ ಬರ್ತಾ ಇದ್ದಾರೆ. ಯೇಸು ಮಾತಾಡಕ್ಕೆ ಬರ್ತಾ ಇದ್ದಾರೆ. ಯೇಸು ಪ್ರೀತಿ ಬರ್ತಾ ಇದ್ದಾರೆ. ಅದೇ ಯೇಸು ನಿಮ್ಮನ್ನ ಪ್ರೀತಿ ಮಾಡಕ್ಕೆ ಪ್ರೀತಿ ಮಾಡ್ತಾ ಇದ್ದಾರೆ. ಯೇಸು ಥ್ಯಾಂಕ್ ಯು ರಾಜ, ಥ್ಯಾಂಕ್ ಯು. ಅವತ್ತು ಹಂಗೆ ಹುಡುಕೊಂಡ್ ಬಂದ್ರು ದೇವರು. ಹೆಂಗೆ ಹುಡುಕೊಂಡ್ ಬಂದ್ರು? ಆ ಸಿಂಗಲ್ ಪರ್ಸನ್ ಹುಡುಕೊಂಡ್ ಬರ್ತಾರೆ. ಎಲ್ಲಿ ವಿಟ್ನೆಸ್, ಸಾಕ್ಷಿ, ಪ್ರಮಾಣ. ದೇವ್ರ ಹಾಕಿರುತ್ತೆ 100 ಕುರಿಲಿ 1 ಕುರಿ ಮಿಸ್ ಆಗಂಗಿಲ್ಲ. 1 ಕುರಿ ಮಿಸ್ ಆಗಿದೆ. ಇದು ಒಳ್ಳೆ ಕುರಿ ಅಲ್ಲ, ಒಳ್ಳೆ ಕುರಿ ಅಲ್ಲ. ಕೆಟ್ಟೋಗಿದೆ, ದೆವ್ವ ಹಿಡಿದಿದೆ. ಅವನಿಗೆ ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ, ಯಾವ ನಂಬಿಕೆ ಇಲ್ಲ. ಅವ್ನ ನಂಬಿಕೆ ಇಲ್ಲ. ದೇವ್ರು ಹುಡುಕೊಂಡು ಬಂದಿಲ್ಲ, ಬಟ್ ದೇವ್ರು ಹುಡುಕೊಂಡು ಹೋಗ್ತಾ ಇದ್ದಾರೆ. ದೇವ್ರು ಹುಡುಕೊಂಡು ಹೋಗ್ತಾ ಇದ್ದಾರೆ. ಇವ್ರು ಹುಡುಕಿಲ್ಲ, ದೇವ್ರು ಹುಡುಕಿದ್ದಾರೆ. ಹಂಗೇನೆ ಮಾಡಿದ್ರೆ ಇವ್ರು ಹುಡುಕಿಲ್ಲ, ದೇವ್ರು ಹುಡುಕ ಬಂದು ದೆವ್ವ ಹಿಡ್ಕೊಂಡ ದೇವ್ರು ಹುಡುಕೊಂಡು. ನೀವ್ ಹೇಳ್ತೀರಲ್ವಾ, ದೇವ್ರು ಒಳ್ಳೆ ಹುಡುಕ್ತಾರ. ಅಯ್ಯೋ, ಯಾರು ಪ್ರೀತಿ ಮಾಡಿಲ್ಲ, ಯಾರು ನಿರಾಕರಿಸಿದ್ದಾರೆ, ಯಾರು ಕೂಗ್ ಹೋಗಿದ್ದಾರೆ, ಅದನ್ನೇ ದೇವ್ರು ಅವ್ರನ್ನ ಕಟ್ಟಕ್ಕೆ, ಅವ್ರನ್ನ ಪುನರ್ಸ್ಥಾಪನೆ ಮಾಡಕ್ಕೆ, ಅವ್ರನ್ನ ಉನ್ನತ ಸ್ಥಾನಕ್ಕೆ ನಿಲ್ಸಕ್ಕೆ ದೇವರು ಕರೀತಾ ಇದ್ದಾರೆ. ಎಸ್, ಗ್ಲೋರಿ ರಾಜ. ಯೇಸು ಬರ್ತಾ ಇದ್ದಾನೆ, ಯೇಸು ಬರ್ತಾ ಇದ್ದಾನೆ. ಯೇಸು ಬರ್ಬೇಕಾದ್ರೇನೆ ಆಲ್ರೆಡಿ ವಾಕ್ಯ ಓದಿ ಮನೇಲಿ ಆಜ್ಞೆ ಮಾಡಾಗಿತ್ತು ದೇವ್ರು. ನನಗೆ ದೆವ್ವ ಹಿಡಿಯೋದು ಗೊತ್ತಿತ್ತು ದೇವರಿಗೆ. ನಾನು ಏನು ಅಂತ ಏಸಪ್ಪನ್ ಗೊತ್ತು, ನೀನ್ ಏನು ಅಂತ ಏಸಪ್ಪನ್ ಗೊತ್ತು, ನೀನ್ ಹೆಂಗಿದ್ಯಾ ಅಂತ ಏಸಪ್ಪನ್ ಗೊತ್ತು. ದೇವ್ರು ಏನು ಹೃದಯ ಏನಿದೆ ಗೊತ್ತು. ನೀನ್ ಇರ್ಬೋದು, ವೈಫ್ ಇರ್ಬೋದು, ನಿನ್ ಹೃದಯದಲ್ಲಿ ವೈಫ್ ಗೊತ್ತಿಲ್ಲ. ಅವ್ರ ಹೃದಯದಲ್ಲಿ ಏನಿದೆ ನಿನಗೆ ಗೊತ್ತಿಲ್ಲ. ಆಕೆ ಒಳಗೆ ಏನಿದೆ ನಿನಗೆ ಗೊತ್ತಿಲ್ಲ, ನಿನ್ನೊಳಗಿದೆ ಆಕೆ ಗೊತ್ತಿಲ್ಲ. ಜೀಸಸ್ಗೆ ಎಲ್ಲ ಗೊತ್ತು. ಏಸಪ್ಪನ ಹೃದಯ ಕ್ಲೀನ್ ಗೊತ್ತಾಗ್ತಾ ಇದೆ. ಅದ್ರೊಳಗಡೆ ಯಾವ ಕಡೆ ಹಾರ್ಟ್ ಅಲ್ಲಿ ಏನಲ್ಲಿ ಎಲ್ಲಿ ಒಂದು ಸಣ್ಣ ನರ ನಿನಗೆ ಕಾಣಿಸ್ತಾ ಇಲ್ಲ, ಸ್ಕ್ಯಾನಿಂಗ್ ಸಿಗಲ್ಲ, ದೇವ್ರಿಗೆ ಸಿಗ್ತಾರೆ.
ನಂದು ಸಣ್ಣ ನರದೇವಿ ಕಾಣಿಸ್ತಾ ಇದೆ. ಅದನ್ನ ರೆಡಿ ಮಾಡೋದು ನನ್ನ ದೇವರು. ಆ ಜನ ಮಾಡಿಸೋದು ನನ್ನ ದೇವರು. ಬಿಡುಗಡೆ ಮಾಡೋದು ದೇವರು. ಕಣ್ಣು ಕೊಡೋದು ದೇವರು. ಅದ್ಭುತ ಮಾಡೋದು ಜೀಸಸ್. ನಿಮಗೆ ಆರೋಗ್ಯ ಕೊಡೋದು ಜೀಸಸ್. ಸಂಪತ್ತು ಕೊಡೋದು ದೇವರು. ನೋಡಿ ನಿಮಗೆಲ್ಲ ಮಾಡೋದು ನೋಡಕ್ಕೆ ನೋಡು ಆ ನಾಮನ ಹೆಂಗಪ್ಪ ಯೂಸ್ ಮಾಡ್ಬೇಕು? ನಾನು ಹೇಳೋ ಅಂತ ಪವರ್ ನಾಮನ ನೀವು ಸೈಲೆಂಟ್ ಆಗಿದ್ರೆ ಹೆಂಗೆ ಅಂತ ನಾನು ಕೇಳ. ಸ್ವಲ್ಪ ಸ್ಟೆಪ್ ಮಾಡಿ ಹೆಂಗಪ್ಪ ಇರಕ್ಕಾಗುತ್ತೆ? ಆಹಾ ಆಹಾ ಹೇಳ ಹೇಳಿ. ಆಹಾ ಆಹಾ ಹೆಂಗಪ್ಪ ನಾನು ಸುಮ್ಮನೆ ಕೂಡಕ್ಕಾಗುತ್ತೆ? ಆ ನಾಮ ಏಸಿ ನಾಮ ಸುಮ್ಮನೆ ಇರಕ್ಕಾಗಲ್ಲ. ನನ್ನ ಬಾಯಿ ಸುಮ್ಮನೆ ಹೇಳಿ. ನನ್ನ ಬಾಯಿ ಸುಮ್ಮನೆ ಇರಕ್ಕಾಗಲ್ಲ. ಸುಮ್ಮನೆ ಇರಕ್ಕಾಗಲ್ಲ. ಸುಮ್ಮನೆ ಇರಕ್ಕಾಗಲ್ಲ ನನ್ನ ಬಾಯಿ. ಅದನ್ನು ಕ್ಲೀನಾಗಿ ಮಾಡ್ಬೇಕು. I love you, I love you. ಚೆನ್ನಾಗಿ ಮಾಡ್ಕೊಳ್ಳಿ. I love you, I love you. ಈ ಹೆಂಗಪ್ಪ ನಾನು ಸುಮ್ಮನೆ ಇದಕ್ಕಾಗಿಲ್ಲ. ಈಗ ಒಳಗಡೆ ಟಚ್ ಮಾಡಿ. ಈಗ ಒಳಗಡೆ ರಾಜಾದಿ ರಾಜ ಕರ್ತಾದಿ ಕರ್ತ ಇರ್ಬೇಕಾದ್ರೆ ಈ ಹೆಂಗಪ್ಪ ಸುಮ್ಮನೆ ನಾನು ಏಸು ಇರ್ಬೇಕಾದ್ರೆ ಟಿವಿ ಈ ಏಸಿದ್ರೊಳಗೆ ಇರ್ಬೇಕಾದ್ರೆ ಬೇರೆ ಜೊತೆ ಮಾತಾಡಕ್ ಹೆಂಗಪ್ಪ ಮನ್ಸು ಬರುತ್ತೆ? ಇಲ್ಲೇ ಮಾತಾಡಂಗಾಗುತ್ತೆ. ನೀನ್ ಮಾತಾಡ್ತಾನೆ ಇರಪ್ಪ, ನನ್ ಜೊತೆ ಮಾತಾಡಪ್ಪ, ಮಾತಾಡುತ್ತ. ಆದ್ರೆ ಅವನ ಹತ್ರ ದೆವ್ವ ಜೊತೆ ಯಾರು ಮಾತಾಡ್ತಾ ಇಲ್ವಲ್ಲಪ್ಪ, ಯಾರು ಮಾತಾಡ್ತಾ ಇಲ್ವಲ್ಲ. ಆದ್ರೆ ಏಸು ಎಂಟ್ರಿ ಆಯ್ತು. ಬಿಡುಗಡೆ ನಾಯಕ ಒಳಗಡೆ ಬಂದಾಯ್ತು. ರೋಡ್ ಆನ್ ದ ವೇ. ರೋಡ್ ಹೋಗ್ತಾ ಇದ್ದಾರೆ. ಯಾರು ನೋಡ್ಕೊಂಡು ಹೋಗ್ತಾ ಇದ್ದಾರೆ? ಆ ಪರ್ಸನ್. ಅವನಿಗೆ ಸುವಾರ್ತೆ ಯಾರು ಹೇಳಿಲ್ಲ. ಅವ್ರಿಗೋಸ್ಕರ ಯಾರು ಬಂದಿಲ್ಲ. ಅಪ್ಪ ಅಮ್ಮ ಬಂದಿಲ್ಲ, ಫ್ಯಾಮಿಲಿ ಬಂದಿಲ್ಲ, ಅವನಿಗೋಸ್ಕರ ಯಾರು ಬಂದಿಲ್ಲ, ಸ್ನೇಹಿತರು ಬಂದಿಲ್ಲ, ಯಾರು ಬಂದಿಲ್ಲ. ದೆವ್ವ ಹಿಡಿದ ಪರ್ಸನ್ ಇತ್ತು. ಯಾರು ಬರ್ತಾರೆ ಪ್ರಿಯ? ಯಾರು ಬಂದಿಲ್ಲ. ಯಾವ ಫ್ರೆಂಡ್ಸ್ ಇಲ್ಲ, ಯಾವ ಫ್ಯಾಮಿಲಿ ಇಲ್ಲ. ಸಿಂಗಲ್ ಸಿಂಗಲ್ ಪರ್ಸನ್ ಯಾರು ಇಲ್ಲ. ಬಟ್ ದೇವ್ರು ಹುಡುಕಿದ್ರು. ಎಸ್ ಅವ್ರನ್ನೇ ಹುಡ್ಕೋದು ದೇವ್ರು. ಅವ್ರನ್ನೇ ಹುಡ್ಕೋದು. ಯಾಕೆ? ಕ್ಲೀನ್ ಮಾಡಕ್ಕೆ. ಕೆಟ್ಟೋಗಿರೋದೇ ದೇವ್ರು ಕ್ಲೀನ್ ಮಾಡಕ್ಕೆ ಕಲಿಯೋದು. ಡ್ಯಾಮೇಜ್ ಆಗಿರೋದೇ ಕಲಿಯೋದು. ಡ್ಯಾಮೇಜ್ ಆಗಿರೋದೇ ದೇವ್ರು ಕ್ಲೀನ್ ಮಾಡಕ್ಕೆ ಕಲಿಯೋದು. ದೇವ್ರು ನಿಮ್ಗೆ ಹಂಗೆ ಕಲಿತಾರೆ. ಅದು ನೀವು ದೇವ್ರ ಕೈತಲ್ಲ, ಬೇರೆ ಹುಡುಕ ಬರ್ತಾರೆ. ಈಗ ಬೇರೆ ನಿಮ್ಮನ್ನ ಹುಡುಕೊಂಡು ಬರ್ತಾ ಇದ್ದಾರೆ. ನಿಮ್ಮನ್ನ ಹುಡುಕೊಂಡು ಬರ್ತಾ ಇದ್ದಾರೆ. ಏಸು ಬರ್ತಾ ಇದೆ. ಯಾರು ಕೂತು ಸ್ಟಾರ್ಟ್ ಮಾಡಿದ್ದು? ಆ ಪರ್ಸನ್ ಮಾತಾಡ್ತಾ ಇಲ್ಲ. ಏಸು ಬರ್ಬೇಕಾದ್ರೆ ಯಾರು ಮಾತಾಡ್ತಾ ಇದ್ದಾರೆ? ಯಾರು ಮಾತಾಡ್ತಾ ಇದ್ದು? ದೆವ್ವ ಮಾತಾಡ್ತಾ ಇತ್ತು. ಏಸು ಬರ್ತಾ ಇದ್ರೆ ಯಾರು ಮಾತಾಡ್ಬೇಕು? ಆ ವ್ಯಕ್ತಿ ಮಾತಾಡ್ತಾ ಇಲ್ಲ, ದೆವ್ವ ಮಾತಾಡ್ತಾ ಇದೆ. ಎಸ್ ಗ್ಲೋರಿ. ದೆವ್ವ ಮಾತಾಡಕ್ ಸ್ಟಾರ್ಟ್ ಮಾಡಿ ಏನಂತ ಮಾತಾಡ್ತಾ ಇದೆ? ಪರಾತ್ಮ ದೇವ ಕುಮಾರನೇ. ಅಯ್ಯೋ ನನ್ ಗೋಡಿ ಯಾಕಪ್ಪ ನನ್ನ ಟಚ್ ಮಾಡಕ್ ಬಂದೆ? ಯಾಕಪ್ಪ ನನ್ನನ್ನ ಓಡ್ಸಕ್ಕೆ ಬಂದೆ? ಎಸ್ ಹೋಗು ಅಷ್ಟೇ ಹೇಳಿದ್ದೆ. ಅಂದಿಯೊಳಗೆ ನನ್ನ ಕಳಿಸ್ಬಿಡಪ್ಪ, ಹೋಗು. ಗೆಡ ನಿನ್ಯಾರು ಕಲ್ತಿದ್ದು? ಸೈತ ನಿನ್ಯಾರು ಕಲ್ತಿದ್ದು? ಆಲ್ರೆಡಿ ಸೈತಾನ್ ಹೇಳ್ತಾವನೆ ನಾನು ಬಿಟ್ಬಿಡವ ಅಂತ. ನೀವು ಬಿಡ್ದಂಗೆ ಇಟ್ಕೊಂಡು ಜೋಬ ಕುತ್ಕೊಂಡು ನಾನೇ ಮಾಡ್ಲಿ? ಈ ಜೋಬ ಇಟ್ಕೊಂಡೆ ಪರ್ಸಲ್ ಇಟ್ಕೊಂಡು ಇಲ್ಲಿ ಇಟ್ಕೊಂಡಿಲ್ಲ ಪರ್ಸಲ್ಗೆ. ತಡಿ ಸ್ವಲ್ಪ ತಡಿ, ಆಮೇಲೆ ಹೋಗೋಣ. ಆಮೇಲೆ ಹೇಳಿ ಎಲ್ಲೂ ಇರಂಗಿಲ್ಲ, ಹೋಗ್ತಾ ಇರುತ್ತೆ ಮೈಂಡು ಮನಸ್ಸು ಎಲ್ಲೂ ಇರಂಗಿಲ್ಲ. ಸರಿಯಾಗಿ ಸ್ಪಂದಿಸ್ಬೇಕು. ಎಲ್ಲಿರಂಗಿಲ್ಲ. ಹೋಗು. ಯಾಕೆ ಗೊತ್ತಾಯ್ತು ಸೈತಾನಿಗೆ ಅಂತ ಹೇಳಿದ್ರೆ? ಅವ್ನು ಶರೀರ ಹಿಡ್ಕೊಂಡಿದ್ದಾನೆ, ಆತ್ಮನ ಹಿಡ್ಕೊಂಡಿಲ್ಲ. ಆ ಆತ್ಮನ ನಾಯಕ ಬರ್ತಾ ಇದ್ದಾನೆ. ಆ ಒಳಗಿನ ಸೃಷ್ಟಿನ ಆತ್ಮನ ಗಮನದಲ್ಲಿ ಬರ್ತಾ ಸೈತಾನ ಶರೀರ ಹಿಡ್ಕೊಂಡಿರೋದು ಆತ್ಮ ಅಲ್ಲ. ಈಗ ಹೇಳ್ತಿದ್ದೀನಿ, ಆತ್ಮ ಪ್ರಾಣ ಶರೀರ ಮೂರ್ ಮೇಲೆ ಕಂಟ್ರೋಲ್ ಇರೋದು ಜೀಸಸ್. ನಿಮ್ಮ ಆತ್ಮ
ಆಲೋಚನೆ ಹೃದಯದೊಳಗೆಲ್ಲ ಜೀಸಸ್ ಆಯ್ತಾನಿಗಿಲ್ಲ ಅವನಿಗೆ ನಿನ್ ಮೈಂಡ್ ಕ್ಯಾಪ್ಚರ್ ಮಾಡಕ್ಕಾಗಲ್ಲ ಗೊತ್ತಾ ನಿಮ್ಗೆ ಮೈಂಡ್ ಕ್ಯಾಪ್ಚರ್ ಅವ್ನು ಇಟ್ಕೊಕ್ಕಾಗಲ್ಲ ಮೈಂಡ್ ಇಟ್ಕೊಕ್ಕಾಗಲ್ಲ ಪ್ರಾಣಾತ್ಮ ಶರೀರ ಥ್ಯಾಂಕ್ ಯು ಜೀಸಸ್ ಹಲ್ಲೆಲೂಯಾ. ಆದ್ರೆ ಯೇಸು ಸ್ವಾಮಿ ಬಂದಲ್ವಾ ಹೋಗು ಅಂದ್ರು ದೇವ ಏನಾಯ್ತು ಪಕ್ಕಕ್ಕೆ ಎಲ್ಲ ಬಿಟ್ಟೋಯ್ತಂತೆ ಗಮನ ಇವತ್ತು ಮುಂಜಾನೆ ಬಂದಿದ್ದಿಲ್ಲ ಆಲ್ರೆಡಿ ಮುಂಜಾನೆ ರಿಲೀಫ್ ಆಯ್ತಾ ಇಲ್ವೋ ಒಂದ್ ನಿಮಿಷ ಎಲ್ಲ ಕೈ ಎತ್ಬಿಡಿ. ನನಗೆ ಬಂದ ತಕ್ಷಣನೇ ಹೌದು ಏನೋ ಹದಿಕಂದಿತ್ತು ಹಮ್ಕಂದಿತ್ತು ಇಲ್ಲಿ ಇಲ್ಲಿ ಕಣ್ಣಲ್ಲಿ ಎಲ್ಲ ಹಮ್ಕಂದಿತ್ತು ಬಾಯಿನ ಹಮ್ಕಂದಿತ್ತು ನನಗೆ ಬಿಡುಗಡೆ ಆಯ್ತು ಅಂತ ನನಗೆ ಬಿಡುಗಡೆ ಆಯ್ತು ಎಲ್ಲ ಬಿಡುಗಾಯ್ತು ಅಂತ ಹೇಳೋದು ಹೋಯ್ತಾ ಎಲ್ಲವಾ ಎಲ್ಲ ಹೋಯ್ತಾ ಎಲ್ಲ ಬಿಟ್ಟು ಆಯ್ತು ನನ್ನ ಎಲ್ಲ ಬಿಟ್ಟು ಚೆಕ್ ಮಾಡಿ ಸ್ವಲ್ಪ ತಿರುಗಿ ಏನ್ ಮಾಡಕ್ಕಾಗಿಲ್ಲ ಮಾಡಿ ಅಲ್ಲೇ ಎಲ್ಲಿ ಎಲ್ಲಿ ಇಲ್ಲಿ ಬಂದಾನು ಸೈತಾನೆಲ್ಲ ಇರ್ತದು ಪರ್ಸನ್ ಆ ವ್ಯಕ್ತಿ ಎಲ್ಲೋದ ಒಂದ್ ನಿಮಿಷ ಮನೆಗೆ ಹೋಗಿಲ್ಲ ಪರ್ಸನ್ ದೆವ್ವ ಬಿಟ್ಟಾಯ್ತು ನನಗೆ ಬಿಡುಗಡೆ ಆಯ್ತು ಯಾಕಂದ್ರೆ ಬಿಡುಗಡೆ ಆಯ್ತು ಬಂದ ತಕ್ಷಣ ಆಲ್ರೆಡಿ ಯಾವಾಗ ನೀವು ಜೀಸಸ್ ಅಂತ ಹೇಳ್ತೀರಾ ಯಾವಾಗ ನೀವು ಆರೋಗ್ಯ ಇಂಡಿಯಾ ಅಂತೀರಾ ಹಿಡ್ಕೊಂಡು ದೆವ್ವ ಬಿಟ್ಟೋಯ್ತು ನಾನು ಹೆಂಡತಿ ಹಿಡ್ಕೊಂಡು ದೆವ್ವ ಬಿಟ್ಟೋಯ್ತು ನನ್ನ ಮಕ್ಕಳು ಹಿಡ್ಕೊಂಡು ದೆವ್ವ ಬಿಟ್ಟೋಯ್ತು ಆದ್ರೆ ಏನೋ ಒಂದು ಸೀಕ್ರೆಟ್ ಇದೆ ದೆವ್ವ ಬಿಟ್ಟೋಯ್ತಲ್ವಾ ಅವನು ಅಪ್ಪ ಅಮ್ಮನ ಹುಡ್ಕೊಂಡು ಹೋಗಿಲ್ಲ ಅಣ್ಣ ಯಾರ ಮನೆಗೆ ಹೋಗಿಲ್ಲ ತಮ್ಮ ಯಾರ ಮನೆಗೆ ಅಂತ ಹೋಗಿಲ್ಲ ದೇವ್ರ ಹಿಂದೆನೆ ಇರೋದು ಇದು ನಿಜವಾದ ಜೀವನ ನಿಮಗೆ ಬಿಡುಗಡೆ ಆಯ್ತಲ್ವಾ ಸತ್ಯ ನಾನು ಬಿಡುಗಡೆ ಆಯ್ತಲ್ವಾ ನಿಮಗೆ ಬಿಡುಗಡೆ ಆಯ್ತು ಧನ್ಯವಾದ ನಿಮಗೆ ಬಿಡುಗಡೆ ಆಯ್ತು 3 ದಿನ ಇಲ್ಲ ಇರ್ತೀರ 3 ದಿನ ಇಲ್ಲ ಇರ್ತೀರ ಬಿಡುಗಡೆ ಆಯ್ತು ಯಾವ ಶ್ರೇಷ್ಠ ಅನಿಸ್ತಾರೆ ಆದ್ರೆ ಎಷ್ಟು ಹೇಳ್ತಿದ್ರೆ ಮನೆಗೆ ಹೋಗು ಅವನು ಹೇಳ್ತಾ ಇದ್ದೇನೆ ಹೋಗು ಮನೆಗೆ ಇಲ್ಲಪ್ಪ ನಾನು ನಿನ್ ಜೊತೆನೆ ಇರ್ತೀನಿ ಯಾಕೆ ಜೊತೆ ಇರ್ತೀನಿ ಇಷ್ಟು ವರ್ಷ ನಾನು ದೇವ್ರ ಜೊತೆ ಇದ್ದೆ ಇಷ್ಟು ವರ್ಷ ನಾನು ದೇವ್ರ ಜೊತೆ ಇದ್ದೆ ಇಷ್ಟು ವರ್ಷ ನಾನು ಸೈತಾನ್ ಜೊತೆ ಇದ್ದೆ ಇಷ್ಟೊತ್ತಿಗೆ ಇಷ್ಟು ದೇಶ ಇಷ್ಟು ದಿನ ಯಾರ ಜೊತೆ ಇದ್ದ ನಾವು
ಯಾರ ಜೊತೆ ಇದು? ಸೈತಾನ್ ಜೊತೆ ಇದು. ಈಗ ಏಸು ಸೈತಾನ್ ಮಿಸ್ ಆಗಿದೆ. ಈಗ ಏಸು ಜೊತೆ ಮತ್ತೆ ಕೈ ಇಟ್ಕೊಂಡು ಹೇಳಿ, ಈಗ ಏಸು ಒಟ್ಟಿಗೆ ನಾನು ಇರ್ತೀನಿ. ನಾನು ಈ ಲೋಕ ಬಿಡೋ ತನಕ ಏಸು ಒಟ್ಟಿಗೆ ಇರ್ತೀನಿ. ಎಲ್ಲರೂ ದೇವರ ಪ್ರಸನ್ನತೆ ಅವಶ್ಯಕತೆ. ಒಂದ್ ಸೆಕೆಂಡ್ ಯೋಚನೆ ಮಾಡಿದ್ದೆ, ಅವನು ಬಯಸಿಲ್ಲ ದೇವ್ರನ್ನ, ಅವನು ಹುಡುಕಿಲ್ಲ ದೇವ್ರನ್ನ, ಹುಡುಕಿದ್ರು. ಆದ್ರೆ ಅವನೊಂದು ಕೃತಜ್ಞತಾ ಸ್ತುತಿ ಇದೆ ಅವನಿಗೆ. ಅವನ ದೇವ್ರ ಉಪಕಾರ ಮಾಡಿದ್ನ ಅವನು ಮರ್ತಿಲ್ಲ. ಅವನು ಉಪಕಾರ ಮರ್ತಿಲ್ಲ ಪ್ರಿಯರೇ, ಉಪಕಾರ ಮರ್ತಿಲ್ಲ. ದೇವ್ರನ್ನ ಬಿಟ್ಟು ಹೋಗಿಲ್ಲ ಅವನು, ದೇವ್ರನ್ನ ಬಿಟ್ಟು ಹೋಗಿಲ್ಲ ಅವನು. ಹೋಗಪ್ಪ ಮನೆಗೆ, ದೇವ್ರನ್ನ ಕರ್ದಿಲ್ಲ. ಆದ್ರೆ ಅವ್ನು ಹೇಳ್ತಾ ಇದ್ದಾನೆ, ನಾನ್ ನಿನ್ನ ಬಿಟ್ಟು ಹೋಗಲ್ಲ, ನಾನ್ ನಿನ್ನ ಬಿಟ್ಟು ಹೋಗಲ್ಲ, ನಾನ್ ನಿನ್ನ ಬಿಟ್ಟು ಹೋಗಲ್ಲ. ಇದೇ ಪ್ರಮಾಣ ನೀವು ಹೇಳ್ಬೋದಲ್ವಾ? ನಾನು ನಿನ್ ಬಿಟ್ಟು ಎಲ್ಲಿಗೆ ಹೋಗ್ಲಿ ಸ್ವಲ್ಪ, ನಾನ್ ನಿನ್ ಬಿಟ್ಟು ಹೋಗಕ್ಕೆ ಆಗಲ್ಲಪ್ಪ. ನಿನ್ ಜೊತೆ ಇರ್ತೀನಿ, ನಾನು ನಿನ್ ಜೊತೆ ಇರ್ತೀನಪ್ಪ. ಥ್ಯಾಂಕ್ ಯು ಜೀಸಸ್. ಮಹಿಮೆ ರಾಜ, ಮಹಿಮೆ ಅಪ್ಪ. ಯಾವಾಗ ಅವನ ಜನ ಕ್ಲೀನ್ ಮಾಡಿತು, ಸೈತಾನ ಬಿಡುಗಡೆ ಆಯ್ತು, ಆಲ್ಮೋಸ್ಟ್ ಫುಲ್ ಕ್ಲೀನ್. ಅದೇ ದೇವರ ಆತ್ಮ ಹೇಳ್ತದೆ, ನಿಮ್ಮ ಜೀವನ ಚೇಂಜ್ ಬಂದಿಲ್ಲ. ಅದನ್ನೇ ಸ್ವಲ್ಪ ಹೇಳ್ತಾರೆ, ಇನ್ನ ಚೇಂಜ್ ಇಲ್ಲ. ಇನ್ನು ಯಾವ್ದಾದ್ರು ನಿಮ್ಮ ಚಿತ್ರದಂತೆ ಮಾಡಿದ್ರೆ ಇನ್ನು ಮಾಡಲ್ಲ. ದೇವರ ಕಾರ್ಯಗಳೆಲ್ಲ ದೇವರ ಚಿತ್ರದಲ್ಲೇ ದೇವರ ಕಾರ್ಯ ಮಾಡಿದ್ದಾರೆ. ಎಸ್, ಎಷ್ಟು ಜನ ದೇವರ ಪರ್ಸನ್ನ ಯೂಸ್ ಇಲ್ಲದೆ ಯೂಸ್ ಮಾಡಿದ್ದಾರೆ. ಅದೇ ಕಾರ್ಯ ಈಗ ಮಾಡ್ತೇವೆ. ಬಳಕೆ ಇಲ್ಲದ ಪಾತ್ರನ ಈಗ ಬಳಸ್ಕೊಳ್ತದೆ. ಏನ್ರಿ ಟೈಮ್ ಇದೆ, ಏನ್ರಿ ಟೈಮ್ ಇದೆ, ಕೊನೆಗಾಲ. ಅದನ್ನೇ ದೇವ ಹೇಳ್ತದ್ದು, ಕೊನೆಗಾಲ. ಎಲ್ಲರ ಮೇಲೆ ಆತ್ಮನ ಸುರಿತೀನಿ, ಎಲ್ಲರ ಮೇಲೆ ಆತ್ಮನ ಸುರಿತೀನಿ, ಎಲ್ಲರ ಮೇಲೆ ಆತ್ಮನ ಸುರಿತೀನಿ. ಎಸ್ ಬ್ರೋದಿ, ಥ್ಯಾಂಕ್ ಯು. ನನ್ನನ್ನು ಶುದ್ಧಿ ಮಾಡಿದ್ದು. ಎಸ್, ನಾನು ಈ ವಾಕ್ಯದಲ್ಲಿ ಶುದ್ಧಿ ಮಾಡ್ತಾ ಇದ್ದೀನಿ. ನಿನ್ನ ವಾಕ್ಯದಲ್ಲಿ ನನ್ನ ಬಲಪಡಿಸು. ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದೇವರ ಆಲಯದಲ್ಲಿ ಅಂಗಳದಲ್ಲಿ ನೆಡಲ್ಪಟ್ಟ ಸಸಿ ಚೆನ್ನಾಗಿ ಬೆಳೆಯುತ್ತೆ. ಒಂದ್ ಸೆಕೆಂಡು, ಭೂಮಿ ಮೇಲೆ ಹೇಳ್ತಾ ಇಲ್ಲ ದೇವರು, ತೋಟದಲ್ಲಿ ಹೇಳ್ತಾ ಇಲ್ಲ, ಬೆಟ್ಟ ಹೇಳ್ತಾ ಇಲ್ಲ, ಕೆಂಪು ಮಣ್ಣು ಕಪ್ಪು ಮಣ್ಣು ಹೇಳ್ತಾ ಇಲ್ಲ. ಎಲ್ಲಿ ನೆಡಲ್ಪಟ್ಟಂತೆ? ವಾಕ್ಯ ಆರಾಧನೆನೇ ನಿಮಗೆ ಗೊಬ್ಬರ ನೀರು. ನೀವ್ ಹೇಳ್ತಿರಲ್ವಾ, ನಾನು ಇನ್ನೊಂದು ಮಟ್ಟಕ್ಕೆ ಹೋಗ್ಬೇಕು, ನಾನು ಬ್ಲೆಸ್ಸಿಂಗ್ ಆಶೀರ್ವಾದ ವ್ಯಕ್ತಿ ಆಗ್ತಾ ಇರ್ಬೇಕು. ಆ ವಾಕ್ಯ ಆರಾಧನೆ ಇವೆರಡು ನಿಮಗೆ ಪ್ರೋಟೀನ್. ಅದನ್ನೇ ದೇವ್ರ ವಾಕ್ಯ ಹೇಳೋದಲ್ವಾ, ಇವೆರಡು ನಿಮ್ ಒಳಗಡೆ ಬರ್ಲಿ, ವಾಕ್ಯ ಮತ್ತೆ ಆರಾಧನೆ ಬರ್ಲಿ ನಿಮ್ ಒಳಗಡೆ. ನೀವ್ ಹೇಳೋದ ಬೇಡ. ಎಷ್ಟು ವೃಕ್ಷದ ಒಂದೊಂದು ಮರಗಳು ಎಷ್ಟು ಉದ್ದ ಇರ್ತವೆ ಅಂದ್ರೆ ಕೈ ಎತ್ತಿ ನೋಡು ಕುರಿ ಕಾಣುತ್ತೆ. ಹಂಗೆ ಬೆಳೆಸೋದು ನಿಮ್ಗೆ ಬೆಳೆಸೋದು ನೋಡ್ತಾ ಇದ್ದಾರೆ. ಎಲ್ಲಿದ್ದಾನೆ ಯೋಸಪ್ಪ? ಅದು ಆ ದೊಡ್ಡ ಮರವಾಗಿದೆ. ಅದು ಆ ಫ್ಯಾಮಿಲಿ ತಿಳ್ಕೊಂಡಿದ್ದಾರೆ, ಇಸ್ರೇಲ್ ತಿಳ್ಕೊಂಡಿದ್ದಾರೆ, ಯಾಕಪ್ಪ ತಿಳ್ಕೊಂಡ್ರು. ಯಾರು ಯೋಸಪ್ಪ ಇನ್ನ ಜೀವಂತವಾಗಿ ಇಲ್ಲ. ಮನುಷ್ಯ
ನಾನ್ ಹೇಳೋದು ಪ್ರಿಯ, ಸೈತಾನ್ ಫ್ಯಾಮಿಲಿ ಮುಗ್ಸಕ್ಕೆ ನೋಡಿದಲ್ವಾ, ದೇವರನ್ನ ಮುಗಿಸ್ಲಿಲ್ಲ. ಅವ್ರ ಆಲೋಚನೆ ವ್ಯರ್ಥ ಮಾಡಕ್ಕೆ, ಅವ್ರ ಆಲೋಚನೆ ವ್ಯರ್ಥ ಮಾಡಕ್ಕೆ ಅವರೇ ಹುಡುಕ ಬರ್ಬೇಕಾಗಿತ್ತು. ಯೋಸೇಫನ ಅವರೇ ಹುಡುಕ ಬರ್ಬೇಕಾಗಿತ್ತು. ನಮಗೆ ಸ್ವಲ್ಪ ಆಹಾರ ಕೊಡಪ್ಪ, ಸ್ವಲ್ಪ ಫುಡ್ ಕೊಡಪ್ಪ, ಇಲ್ಲಾಂದ್ರೆ ಊಟ ಇಲ್ಲ, ನಾವು ಸತ್ತ ಹೋಗ್ಬಿಡ್ತೀವಿ. ಯಾಕೆ ಬರಗಾಲ ಬಂತು? ಯೋಸೇಫನ ಹತ್ರ ಬರಕ್ಕೇನೆ ದೇವರು ಅದನ್ನ ಕ್ರಿಯೇಟ್ ಮಾಡಿದ್ದು ದೇವರೇ. ಯಾಕಂದ್ರೆ ಇವರು ಯೋಸೇಫನ ಸಾಯಿಸಿಗೆ ಇವ್ರು ಪ್ಲಾನ್ ಕ್ರಿಯೇಟ್ ಮಾಡಿದ್ರಲ್ಲ, ಈಗ ದೇವ್ರ ಪ್ಲಾನ್ ಹೊಸ ಕ್ರಿಯೇಟ್ ಮಾಡಿದ್ರು. ಇವರಿಗೆ ಆಹಾರ ಇಲ್ಲದಲೆ ಅದು ವ್ಯಾಲ್ಯೂ ಕೊಡ್ತಾರೆ. ಯೋಸೇಫ ಸತ್ತೋಗಿಲ್ಲ, ಜೀವಂತವಾಗಿದೆ. ದೇವರ ಕಾರ್ಯ ಇವತ್ತು ಈವನ್ ಟುಡೇ ನಡೀತಾ ಇದೆ. ಈವನ್ ಟುಡೇ ನಡೀತಾ ಇದೆ ದೇವರ ಕಾರ್ಯ. ಪರಿಶುದ್ಧಾತ್ಮನ ಕಾರ್ಯ ಇವತ್ತು ನಡೀತಾ ಇದೆ. ದೇವರನ್ನ ಪ್ರೀತಿ ಮಾಡ್ತಾ ಇದ್ದಾರೆ. ನೀವು ಸ್ಪಂದಿಸಿ ಸರಿಯಾಗಿ ದೇವರನ್ನ ಪ್ರೀತಿ ಮಾಡಿ. ಎಸ್, ಥ್ಯಾಂಕ್ ಯು ಎಲ್ಲ ಹೇಳಿ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಸ್ಟಾರ್ಟಿಂಗ್ ಮುಂದೆ ಏನ್ ಹೇಳ್ಬೇಕು ದೇವ್ರು ಯಾವಾಗ ಸ್ತೋತ್ರ ಎಲ್ಲ ಬಾಯ್ ತೆರಿಬೇಕು. ಸ್ತೋತ್ರಪ್ಪ, ಸ್ತೋತ್ರ 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 ಹೇಳಿ, ಸ್ತೋತ್ರ ಹೇಳಿ, ಸ್ತೋತ್ರ ಸ್ತೋತ್ರ, ಮಹಿಮೆ 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 ಮಹಿಮೆ. ನನಗೆ ಬಿಡುಗಡೆ ಸಾಕಾಗಿದೆ, ಅದ್ಭುತವಾಗಿ ಸಾಕಾಗಿದೆ. ಸಾಕಾಗಿ ಹೇಳ್ತಿದ್ದಾರೆ, ನನಗೆ ಯಾವ ಕಾರಣ ಇಲ್ಲ, ಯಾವ ರೋಗ ಇಲ್ಲ, ನಿಮಗೆ ಯಾವ ಬಣ್ಣ ಇಲ್ಲ, ಕಾರಣ ಇಲ್ಲ, ಕೋಟಿಸ್ಮ ಇಲ್ಲ, ಚಿನ್ನ ಇಲ್ಲ, ಯಾವ ರೋಗ ಇಲ್ಲ, ಎಲ್ಲ ರೋಗ ಏನು ನಾಮಲ್ಲಿ ಬಿಡಾದೆ. ಗೋರಿ 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 ಮಹಿಮೆ ಮಹಿಮೆ ಮಹಿಮೆ. ಎಲ್ಲರೂ ಹ್ಯಾಪಿ ಆಗಿದ್ದೀರಾ? ಒಂದ್ಸಲಿ ಒಂದ್ ನಿಮಿಷ ಬೇಗ. ಯಾವಾಗ ಸಂಭ್ರಮಿಸ್ತೀನಿ ನಾನು ಯಾವಾಗ ಸ್ತೋತ್ರ ಹೇಳ್ತೀನಿ ನಾನು ಯಾವಾಗ ಆರಾಧನೆ ಮಾಡ್ತೀನಿ, ವಾಕ್ಯ ಓದ್ತೀನಿ ನನ್ನ ಜೀವನ ಇವತ್ತಿಂದ ಬೇಗನೆ ಮೇಲೆ ಎತ್ತಲಿ. ಇವತ್ತಿಂದ ದೇವರ ಆಲಯದಲ್ಲಿ ನಾನು ಪ್ರಮಾಣ ಮಾಡ್ತಾ ಇದ್ದೀನಿ, ಯೇಸುವೊಟ್ಟಿಗೆ ನನ್ನ ಜೀವನ, ಯೇಸುವೊಂದಿಗೆ ನನ್ನ ಜೀವನ, ನಾನು ಯೇಸುವಿನ ಬಿಟ್ಟರೆ ಎಲ್ಲೂ ಹೋಗಲ್ಲ, ಯೇಸುವೊಟ್ಟಿಗೆ ಜೊತೆಲೇ ಇರ್ತೀನಿ ನಾನು. ಏಸಪ್ಪ ವಾಗ್ದಾನ ಮಾಡಿದ್ಯಾ, ನಾನು ನನ್ನ ತಂದೆ ಒಂದಾಗಿರೋ ಪ್ರಕಾರ ನೀವು ನನ್ನೊಳಗೆ ಒಂದಾಗಿರಿ ಅಂತೇಳಿ ನಾನು ನಿನ್ನೊಳಗೆ ಬರ್ತಾ ಇದ್ದೀನಿ. ನಿನ್ನ ಜೊತೆಗೆ ನನ್ನ ಜೀವನ ಆಯ್ತಪ್ಪ, ನಿಮ್ಮೊಟ್ಟಿಗೆ ಹೇಳ್ತೀನಿ ನಾನು.
ಅಲ್ಲೆಲ್ಲೂಯ. ದೇವರ ಕಾರ್ಯ ನೋಡಿ ಪ್ರಾರಂಭ ಆಗಿದೆ. ಈಗ ಯಾರು ಅಕ್ಕಪಕ್ಕ ನೋಡ್ತೀರಿ ನಾವು ಆತರ ಇರಲ್ಲ ಇನ್ಮೇಲೆ. ನೀವ್ ಹೇಳ್ತೀರಿ ಏನೋ ಚೇಂಜ್ ಆಗಿದೆಯಲ್ಲ, ಏನೋ ಆಗಿದೆ, ಏನೋ ನಡೀತಾ ಇದೆ. ನೀವ್ ಹೇಳ್ಬೇಕು ಏನು ಅಲ್ಲಪ್ಪ, ಹೊಸ ಆಟು, ಹೊಸ ಕಣ್ಣು, ಹೊಸ ಕಣ್ಣು, ಹೊಸ ಕಾಲ, ಹೊಸ ಎಲ್ಲ ಹೊಸದಾಗಿ ಚೇಂಜ್ ಆಗ್ತಾನೆ. ಅದೇ ದೇವ್ರ ಹೇಳ್ತಾರಲ್ಲ, ಯಾವನು ಕ್ರಿಸ್ತನಿದ್ದಾನೋ ಅವನು ಹೊಸ ಸೃಷ್ಟಿ, ನೂತನ ಸೃಷ್ಟಿ. ಎಲ್ಲರೂ ಅದು ಚೇಂಜ್ ಆಗ್ಲೇಬೇಕು. ಹಾಗೆ ಆಗುತ್ತೆ. ಏನ್ ಟೈಮಲ್ಲಿ ಎಲ್ಲರನ್ನು ಸರಿ ಮಾಡ್ತಾ ಇದ್ರು. ನಿಮ್ಮ ನಂಬಿಕೆ ಚೇಂಜ್ ಆಗುತ್ತೆ. ಒಂದೇ ಕ್ಷಮ ನಿಮ್ ನಂಬಿಕೆ ಚೇಂಜ್ ಆಗುತ್ತೆ ಇವತ್ತಿಂದ. ಟೀಚರ್ ಆಂಟಿ ನಿಮ್ದು ಎಲ್ಲ ಅಭಿಷೇಕ ಏನ್ ಬಯಸ್ತಾ ಇದ್ದೀರಾ ಅದು ಚೇಂಜ್ ಆಗುತ್ತೆ. ಎಷ್ಟು ವರ್ಷ ಕಳ್ಕೊಂಡಿದ್ರಿ ಅಲ್ವಾ? ಎಷ್ಟು ವರ್ಷ? 7 ವರ್ಷನಾ 10 ವರ್ಷನಾ? 10 ವರ್ಷ ಕಳ್ಕೊಂಡಿಲ್ವಾ? ಈಗ ತಗೊಳ್ಳಿ ಡಬಲ್ 20 ವರ್ಷ ಎಲ್ಲ ಒಟ್ಟಿಗೆ ಸೇರ್ಸ್ಕೊಡ್ತಾರೆ. ಎಲ್ಲ ಸೇರ್ಸ್ಕೊಡ್ತಾರೆ ನಿಮ್ಗೆ. ಯಾವ ತರ ಮಿರಿಯಂ ತರ ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಿಲ್ಲ ದೇವ್ರು ನಿಮ್ಗೆ. ಆ ರೀತಿಲಿ ದೇವ್ರು ನಿಮ್ಗೆ ಅಭಿಷೇಕ ಮಹಿಮೆ ಆ ರೀತಿಲಿ ನಿಮ್ಮ ನೋಡಿ ಸೊಸೆ ಕಲ್ತ್ಕೊತಾರೆ. ನಾವ್ ಮತ್ತೆ ಡ್ಯಾನ್ಸ್ ಮಾಡ್ತಿದ್ದೆ ನಾನು ಮಾಡ್ಬೇಕು. ಇದನ್ನ ದೇವ್ರು ನಿಮಗ್ ಕೊಟ್ಟಂತ ಆಪ್ಷನ್. ಎಲ್ಲರ ಜೀವನ ಚೇಂಜ್ ಆಗುತ್ತೆ, ಎಲ್ಲರ ಲೈಫ್ ಚೇಂಜ್ ಆಗುತ್ತೆ. ಅದನ್ನ ಹೇಳ್ತಾ ಇದ್ದಾರೆ. ಮಿರಾಕಲ್ ಮೇಲೆ ಮಿರಾಕಲ್ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲ ಇಷ್ಟು ದಿನ ನೀವು ಮಿರಾಕಲ್ ನೋಡಿದ್ರಲ್ಲ, ಹೊರಗಡೆ ನೋಡಿದ್ವಿ. ಈಗ ಎಂಟ ಟೈಮಲ್ಲಿ ನಡೀತಾ ಇರೋದು ಒಳಗಡೆ ಚೇಂಜಸ್. ಆತ್ಮದ ಕಾರ್ಯಗಳು ನಡೀತಾ ಇದೆ. ಆತ್ಮನ ಫ್ರೂಟ್ಸ್. ಮಿರಾಕಲ್ ನೋಡಿದ್ರಿ, ಮನಿ ನೋಡಿದ್ರಿ, ಆಯುಷ್ ನೋಡಿದ್ರಿ, ಭಕ್ತಿ ಆರೋಗ್ಯ, ಅದು ಹೊರಗಡೆದು. ಒಳಗಡೆದು ಬರ್ಬೇಕಲ್ಲ ಸ್ಪಿರಿಟ್. ಆತ್ಮನ ಫಲ, ದೇವರ ಆತ್ಮನ ಫಲ ಈಗ ಕಾರ್ಯ ನಡೆಯುತ್ತದೆ. ಅಲ್ಲೆಲ್ಲೂಯ. ಬೇಗ 2 ಸಾಕ್ಷಿ ಅಂತ 2 ನಿಮಿಷ ನಿಂತ್ಕೊಳ್ಳಬೇಕು. ಬೇಗ ಬೇಗ ಸಾಕ್ಷಿ ಆಮೆನ್. ಆಗ್ಬೇಕು. ದೇವರ ಅಭಿಷೇಕ ಅವ್ರನ್ನ ಟಚ್ ಮಾಡಿದ್ರೆ ಬಿಡುಗಡೆ ಆಗ್ತದೆ, ಗ್ರಹಿಸ್ಕೊಂಡಿದ್ದಾರೆ ಅವರು. ಒಂದ್ ವರ್ಡ್ ಸಾಕ್ಷಿ ಹೇಳ್ಬೇಕಾದ್ರೆ, ದೇವರ ಅಭಿಷೇಕ ನನ್ನ ಮೇಲೆ ನಾನು ಕಂಡೆ, ಅಭಿಷೇಕನ ನಾನು ಮಹಿಮೆನ ಗ್ಲೋರಿನ ನಾನು ಕಂಡುಬಿಡೋದು ಇನ್ನೂ ಹೆಚ್ಚಾಗದು. ಬೇಗ ಬೇಗ ಇನ್ನ ಹೀಗಾಗಿದ್ದೇಳಿ. ಹೀಗಾಗಿದ್ದು ಈಗ ಕರ್ತನೆ ನೆನ್ನೆ ನಾಳೆಗೆ ಬರ್ಬೇಕನ್ನ ಕಾಲು ಸಖತ್ತಾಗಿ ಹಿಡಿದಿದ್ದು ನೋಡಿ ಮಹಿಮೆ ಮಹಿಮೆ ಅಂತ ಹೇಳ್ಬೇಕಾದ್ರೆ ಆ ಪ್ರಸನ್ನ ನೋಡಿ ಬರೀ ಒಂದೇ ವರ್ಡ್ ಅವರು, ಬರೀ ಮಹಿಮೆ ಮಹಿಮೆ ಅಂತ ಹೇಳ್ಬೇಕಾದ್ರೆ ಆ ಪ್ರಸನ್ನತನ ರಿಸೀವ್ ಮಾಡಿದವರು. ಅದನ್ನ ಹೇಳ್ತದ್ದು. ಒಂದ್ ವರ್ಡ್ ಹೇಳಿ ನಿಮ್ಗೆ ಏನ್ ಎಕ್ಸ್ಪೀರಿಯನ್ಸ್. ನಾನು ಮಂಕ್ ಆಗಿದ್ದೆ, ಈಗ ಬಿಟ್ಟೋಯ್ತು. ಒಂಥರ ಏನೋ ಅದಕ್ಕಂದಿತ್ತು, ಬಿಟ್ಟೋಯ್ತು, ಬಿಟ್ಟು ಹೋಗಿದೆ. ಅದು ಬಾಯ್ ತೆರಿಬೇಕಲ್ಲ ಅದು ನೀವಲ್ಲೇ. ಬೇಗ ಬೇಗ ಇನ್ನೇನಾಯ್ತು? ಈಗ ನಡೀತಾ ಈಗ
ಅದನ್ನ ಹೇಳಿ. ನಮ್ಗೂ ನೆನ್ನೆ ಪ್ರೇಯರ್ ಮಾಡಿದ್ರೆ ಅವೆಲ್ಲ ಬೇಕಾಗಿಲ್ಲ. ಈಗ ಲೈವ್ ಹೇಳ್ತೇನೆ ನಾನು ಇಲ್ಲಿ. ಇನ್ನು ಅದೇ ಲೈವ್ ನಾನು ಹೋಗಿದ್ದು ಈಗ ಅಭಿಷೇಕ ಗುಣ ಆಯ್ತು. ನೀವು ಪ್ರೇಯರ್ ಮಾಡ್ಕೊಂಡು ಅದ್ಮೇಲೆ ಈಗ ಲೈವ್ ಹೇಳ್ತೇನೆ ನಾನು. ಬೇರೆಯವರು ಲೈವ್ ದೇವ್ರಿಗೆ ಸಿಗ್ತಾ ನಿಮಗೆ. ಲೈವ್ ಸಿಗ್ತಾನೆ ಹೇಳ್ತಾ ಲೈವ್ ಅಂತಂದ್ರೆ ಜೀವಂತವಾಗಿ ಈವನ್ ಟುಡೇ ನಿಮಗೆ ಕಣ್ಣು ಕಾಣಲ್ಲ. ಬೇಗ ಆಮೇನ್. ಆ ದೆವ್ವ ಹಿಡ್ಕೊಂಡು ದಂಡು ಹಿಡ್ಕೊಂಡಿತ್ತು. ಏಸು ಬಿಡುಗಡೆ ನಾಯಕ ಬಂದ ತಕ್ಷಣ ಲೈವ್ ಬಂದ ತಕ್ಷಣ ಆ ವರ್ಡ್ ಹೇಳ್ಬೇಕಾದ್ರೆ ಅನೇಕ ಬಿಡುಗಡೆ ಆಗಿದೆ. ಯಾವುದು ಅಲ್ಲ, ಆ ದೆವ್ವ ವರ್ಡ್ ಹೇಳ್ಬೇಕಾದ್ರೆ ಬಿಡುಗಡೆ ಆಗಿದೆ. ನೀವು ಬಾಯಿ ಬಿಡುಗಡೆ ಬೇರೆ ನೋಡಿ ಸೋತ ಬಿಡುಗಡೆ ಆಗಿದೆ. ಲೈವ್ ಅವ್ರಿಗೆ ದೇವ್ ಸಿಕ್ಕ ಲೈವ್ ಹೇಳ್ತಾ ಇದ್ದಾರೆ. ಸರಿ, ಸಾಕ್ಷಿ ಕೇಳಿಸ್ಬೇಕು ಹೇಳಿ. ಇನ್ನೊಂದ್ಸಲ ಹೇಳಿ, ಯಾರು ಸಾಕ್ಷಿ ಇದ್ರಲ್ಲ. ಸ್ಕ್ಯಾನಿಂಗ್ ಟ್ಯಾಬ್ಲೆಟ್ಸ್ ತಗೊಂಡು ನುಂಗು ಒಂದು ವಾರ, ಆಮೇಲೆ ಒಂದು ವಾರ, ಒಂದು ತಿಂಗಳು ಬಿಟ್ಟು ಮತ್ತೆ ಬಾ ಅಂತ ಹೇಳಿ. ಇದು ಲೈವ್ ಡೈರೆಕ್ಟ್ ಒಂದು ಸ್ಪರ್ಶ. ದೇವರು ಒಂದು ಯೇಸು ನಾಮ ಆಗ್ತಾರೆ. ಆಮೇಲೆ ಆಮೇಲೆ ನೋಡಿ ಸೋಪ 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 ಹೇಳಿದ್ರು, ಒಬ್ರು ಮಹಿಮೆ ಹೇಳಿದ್ರು ಅಷ್ಟೇ. ಸೋತ ಮಹಿಮೆ ಹೇಳ್ಬೇಕಾದ್ರೆ ದೇವರ ಶಕ್ತಿ, ದೇವರ ಶಕ್ತಿ, ದೇವರ ಶಕ್ತಿ ಹೊರಟು ಅವ್ರನ್ನ ಸ್ವಸ್ಥತೆ ಮಾಡ್ತಾ ಇದೆ. ಯೇಸು ಲೈವ್ ಸಿಕ್ಕಿದ್ರು. ಆ 33 ವರ್ಷ ಲೈವ್ ಅದು ಜೀವಂತವಾಗಿ ಸಿಕ್ಕಿದ್ರು. ಬಟ್ಟೆ ಮುಟ್ಟಿದ್ದು ಗುಣ ಆಯ್ತು. ಬಟ್ಟೆ ಮುಟ್ಟಿದ್ದು ಗುಣ ಆಯ್ತು. ಅದೇ ಜೀವಳ ದೇವಿ ಅವತ್ತು 33 ವರ್ಷ ಹೆಂಗಿದ್ರು, 33 ವರ್ಷ ಹೆಂಗೆ ಸಿಕ್ಕಿದ್ರು. ಇವತ್ತು ಲೈವ್ ದೇವ್ರು ಅದೇ ಜೀಸಸ್ ಇಲ್ಲಿದ್ದಾರೆ. ಸಿಕ್ಕಿಲ್ವಲ್ಲಪ್ಪ, ಆ ಸ್ತ್ರೀಗೆ ಸಿಕ್ಕಿದ್ದು ಪಾದ ಹಿಡ್ಕೊಂಡು ಅದೇ ಯೇಸು ಇವತ್ತಿದ್ದಾರೆ ಜೀವಂತ. ಅವತ್ತಿಗಿಂತ ಇವತ್ತು ಗ್ರೇಟೆಸ್ಟ್ ದಿನ ಇದು. ಅವತ್ತಿಗಿಂತ ಇವತ್ತು, ಅವತ್ತು ಯೇಸು ಇವತ್ತು ದಾರಿಲಿ ಬರ್ತಾ ಇದ್ರು, ನಾಳೆ ಆ ದಾರಿ ಸಿಗ್ತಾ ಇರಲಿಲ್ಲ. ಇವತ್ತು ಆಗಲ್ಲ. 24/7 ವಂಡರ್ಫುಲ್ ಡೇ. ಬಿಡುಗಡೆ ಆಗಿದೆ. ಚಪ್ಪಳೆ ಹೆಂಗ್ ಕ್ಲಾಪ್ಸ್ ಹಾಕ್ಬೇಕು ಅಂತ ಹೇಳಿದ್ರೆ ಚೊಟ್ಟಂಗಲ್ಲ, ದೇವರಿಗೆ ಚಪ್ಪಳೆ ಇದು ಕ್ಲಾಪ್ಸ್ ಹಾಕಿದ್ರೆ ರೊಟ್ಟಿ ಕೊಡ್ತಾ ಇದ್ರು. ಬೇರೆ ಸಾಕ್ಷಿ ಬೇಗ ಬೇಗ. ಜೋರಾಗಿ ಹೇಳ್ಬೇಕು ವಯಸ್ಸು. ಅವ್ರಿಗೆ ಉಸಿರಾಗಿತ್ತು ದೇವರಿಗ. ಬರೀ ಜಸ್ಟ್ ನಾವ್ ಏನು ಹೋಗೇ ಇಲ್ಲಪ್ಪ. ಬರೀ ದೇವ್ರನ್ನ ಬರೀ ಏಸಪ್ಪನ ಮಹಿಮೆ ಬಿಡುಗಡೆ ಸ್ಟಾರ್ಟ್ ಆಗಿದೆ. ಬೇರೆಯವರು ಥ್ಯಾಂಕ್ ಯು ಚೀಸ್. ವಾಯ್ಸ್ ಜೋರ ಬರ್ಬೇಕು. ಆಮೇಲೆ ಮಹಿಮೆ 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 ಮಹಿಮೆ. ಬೇರೆಯವರು ಇನ್ನ ಸಾಕ್ಷಿ ಹೇಳೋರು. ದೇವರ ಪ್ರೀತಿನ ಅವರ ಜೀವನಕ್ಕೆ ಕೇಳಿಸಬೇಕು. ದೇವರ ಪ್ರೀತಿನ ಅವರು ಅನುಭವಿಸಿದ್ರು. ಏಸಪ್ಪನಿಗೆ ಮಹಿಮೆ. ಒಬ್ಬೊಬ್ಬನ ಟಚ್ ಮಾಡ್ತಾ ಇದ್ದಾರೆ, ಒಬ್ಬೊಬ್ಬನ ಟಚ್ ಮಾಡ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ ಹೇಳ್ಬೇಕಾದ್ರೆ ಅದೇ ಮಹಿಮೆ ನಿಮ್ಮ ಮೇಲೆ ಬರುತ್ತೆ.
ಆಲಯದಲ್ಲಿ ಯಾವಾಗ್ಲೂ ದೇವರ ಅಭಿಷೇಕನ ನಾನು ಅನುಭವಿಸ್ತಾ ಇರ್ತೀನಿ. ಹಾಗಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೀನಿ. ಮತ್ತೆ ಹೊಸ ಹೊಸ ಭಾಷೆಗಳಿಂದ ದೇವರ ಆಲಯದಲ್ಲಿ ಇದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೀನಿ. ದೇವರ ಪ್ರಸನ್ನತೆ ಸದಾ ಇರುವುದಕ್ಕಾಗಿ ಆಮೆನ್. ಆಮೆನ್. ಹಲ್ಲೆಲೂಯಾ. Glory, 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 glory. Yes. ಒಳ್ಳೆ ಅಭಿಷೇಕ ಇನ್ನೂ ಜಾಸ್ತಿ ಆಗ್ಲಿ. ಸ್ವಲ್ಪ ಆರಾಮದಿಂದ ಮಹಿಮೆ ಅಭಿಷೇಕ ನೋಡಿ ಇನ್ನೂ ಹೆಚ್ಚಲ್ಲಿ ಅಪ್ಪ. ಬಿಡುಗಡೆ ಇನ್ನೂ ಹೆಚ್ಚಾಗ್ಲಿ ಅಂತಪ್ಪ. ಒಬ್ಬೊಬ್ರಿಗೆ ಬಿಡುಗಡೆ ಆಗ್ಲಿ ಅಂತಪ್ಪ. ಆ ಲೋಕವನ್ನು ಸರ್ವ ಕಳ್ಕೊಂಡು ಎಲ್ಲರೂ ತಿಳ್ಕೊಳ್ಳಿ ಅಂತಪ್ಪ. ಆಮೆನ್. ಇನ್ನ ಸಾಕ್ಷಿ ಹೇಳು. ಹಾ. ಗಾಡಿಯ ರೋಡಲ್ಲಿದ್ದು ಹಾ. ಅವರಿಗೆ ಸಾಧ್ಯ ಇತ್ತು. ನಾನು ಒಬ್ಬೊಬ್ಬರಿಗೆ ಬರಕ್ ಭಯ ಆಗ್ತಾ ಇತ್ತು. ನನ್ನ ಕೈಯಿಂದ ಇರುವಾಗ ಅಲ್ಲೇ ನಿಂತ್ಕೊಂಡು ಎಲ್ಲರೂ ಕೈ ಎತ್ತಿ ಎಷ್ಟು ಮಾಡಿದೆ ಒಂದ್ ನಾಯಿ ಇರ್ಬಾರ್ದಾಯ್ತು. Hallelujah. Amen. Hallelujah. ಎಲ್ಲ ಹೇಳಿ ಏಸಪ್ಪಂಗೆ ಗ್ಲೋರಿ ಆಗಲಿ, ಮಹಿಮೆ ಆಗಲಿ. ಎಲ್ಲ ಹೇಳಿ ಏಸಪ್ಪಂಗೆ ಮಹಿಮೆ ಆಗಲಿ. ದೇವರನ್ನ ಚೇಂಜ್ ಮಾಡ್ಕೋಬೇಕಾಗಿ ದೇವರಿಗೆ ಸ್ತೋತ್ರ ಹೇಳ್ತೀನಿ. ಒಂದ್ ನಿಮಿಷ, ಯಾವಾಗ ನೀವು ಸ್ತೋತ್ರ ಹೇಳ್ತಿದ್ದೀರಾ ದೇವರ ಅಭಿಷೇಕ ನಿಮ್ಮ ಮೇಲೆ ಬರುತ್ತೆ. ಎಲ್ಲ ಹೇಳಿ, ಏಸಪ್ಪ ನನ್ನ ಚೇಂಜ್ ಮಾಡೋದಕ್ಕಾಗಿ ಸ್ತೋತ್ರ ಅಪ್ಪ. ಎಲ್ಲ ಹೇಳಿ, ನನ್ನ ಚೇಂಜ್ ಮಾಡೋದಕ್ಕಾಗಿ ಸ್ತೋತ್ರ. ಎಲ್ಲರೂ ಸ್ತೋತ್ರ 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 ಮಹಿಮೆ ಮಹಿಮೆ ಮಹಿಮೆ.